हरि ओम। यस्मात् ब्रह्मेन्द्र रुद्रादि देवतानां श्रेयोपि च ज्ञानस्फूर्तिः सदा तस्मै हरये गुरवे नमः। ओष्ठापिधानानकुली दन्तैः परिवृता पविः सर्वस्यैवाच ईशानः चारुमाम् इह वादयेत्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। समस्त गुरुभ्यो नमः। हरि ओಂ। निन्ने ಭಾರತೀಯ ಸಂಸ್ಕೃತಿಯ ಜೀವಂತಿಕೆ ಉಳಿದದ್ದು 4 ಮಾಧ್ಯಮಗಳ ಮೂಲಕವಾಗಿ. ಸಂಸ್ಕೃತಿ ಎಂದರೆ ಏನು? ಮನುಷ್ಯನ ಅಂತರಂಗದ ವಿಕಾಸ, ಇದಕ್ಕೆ ಸಂಸ್ಕೃತಿ ಎಂದು ಕರೀತಾರೆ. ಮನುಷ್ಯನ ಮಾನಸಿಕವಾದ ನಂಬಿಕೆ, ಜೀವನದ ಧ್ಯೇಯ, ದಾರಿ, ಗುರಿ, ಕ್ರಮ, ಬದುಕುವ ಪದ್ಧತಿ, ಇವುಗಳನ್ನು ಸಂಸ್ಕೃತಿ ಅಂತ ಕರೀತಾರೆ. ಇದು ನಿರ್ಮಾಣ ಆದದ್ದು, ಅಖಂಡವಾಗಿ ಉಳಿದದ್ದು ಒಮ್ಮೆ ಹಿಂದಿನ ಬಹಳ ಪ್ರಾಚೀನವಾದ ಭಾರತ ದೇಶದ ಶಿಕ್ಷಣ ಮಂತ್ರಿಗಳಾಗಿದ್ದರು ಆಗಿನ ಕಾಲಕ್ಕೆ. ಈಗಿನ ಹಂಗೆ ಅದು HRD ಅಂತ ಆಗಿದ್ದಿಲ್ಲ, ಅದು ಶಿಕ್ಷಣ ಮಂತ್ರಿ ಅಂತ ಇದ್ದರು. ಹುಮಾಯೂನ್ ಕಬೀರು ಅದರದ್ದು ಶಿಕ್ಷಣ ಮಂತ್ರಿಗಳು ಅಂತ ಆಗಿದ್ದರು ಆಗಿನ ಕಾಲಕ್ಕೆ. ಅವರೊಂದು ಪುಸ್ತಕಕ್ಕೆ ಮುನ್ನುಡಿಯನ್ನು ಕೊಟ್ಟಾರೆ. ಜಗತ್ತಿನ ಎಲ್ಲ ಸಂಸ್ಕೃತಿಗಳನ್ನು ನಾನು ಗಮನಿಸಿದೆ. ಹುಟ್ಟಿದವು, ಬೆಳೆದವು, ಮುಂದೆ ಅಳಿದು ಹೋದವು ಎಲ್ಲ ದೇಶದ ಸಂಸ್ಕೃತಿ. ಈಜಿಪ್ತು ಇತ್ಯಾದಿ ಗ್ರೀಕ್ ದೇಶ, ಬೇರೆ ಬೇರೆ ದೇಶಗಳಲ್ಲಿ ಬೆಳೆದ ಸಂಸ್ಕೃತಿ ಎಲ್ಲ ಮುಖದಿಂದ ಬೆಳೀತು, ಎಲ್ಲ ರೀತಿಯಿಂದಲೂ ನಾಶವಾಗಿ ಹೋಯಿತು. ಆದರೆ ಭಾರತೀಯ ಸಂಸ್ಕೃತಿ ಮಾತ್ರ ಎಂತಹ ರಾಜಕೀಯ, ಸಾಂಸ್ಕೃತಿಕ, ಧಾರ್ಮಿಕ ಆಕ್ರಮಣಗಳ ಮಧ್ಯದಲ್ಲಿಯೂ ಸಾವಿರಾರು ವರ್ಷಗಳಿಂದ ಪರಾಧೀನವಾಗಿ ಬಾಳಿದರೂ ತನ್ನತನವನ್ನು ಇವತ್ತಿಗೂ ಉಳಿಸಿಕೊಂಡು ಬಂತು. ಇದು ಆಶ್ಚರ್ಯ. ಇದಕ್ಕೆ ಏನು ಆಧಾರ ಅಂತ ನಾನು ನೋಡಿದಾಗ, ಇದು ಶಾಶ್ವತವಾಗಿ ಉಳಿಲಿಕ್ಕೆ ಅವರು ನಿರ್ಮಾಣ ಮಾಡಿದ ವಾಂಗ್ಮಯ, ಪರಂಪರೆ, ದೇವಸ್ಥಾನ, ತೀರ್ಥಕ್ಷೇತ್ರ, ಈ ಹಲವಾರು ವಿಧದ ಜೀವನದ ಮಾಧ್ಯಮಗಳಿಂದ ಇವರದ್ದೇ ಆಗಿರ್ತಕ್ಕ ಅನೂಚಾನವಾದ ಸ್ವಂತಿಕೆ, ಅದು ಸಂಸ್ಕೃತಿ. ಸ್ವಂತಿಕೆಗೆ ಸಂಸ್ಕೃತಿ ಅಂತ ಕರೀತಾರೆ. ಸ್ವಾತಂತ್ರ್ಯ, ಸ್ವಂತಿಕೆ ಎರಡೇನವ ಇವು ಸಂಸ್ಕೃತಿ ಅಂತ. ಸ್ವಾತಂತ್ರ್ಯದೊಳಗೆ 2, ಒಂದು ಉಪಾಸನಾ ಸ್ವಾತಂತ್ರ್ಯ, ಒಂದು ವೈಚಾರಿಕ ಸ್ವಾತಂತ್ರ್ಯ. 2 ಇರಬೇಕು. ವೈಚಾರಿಕ ಸ್ವಾತಂತ್ರ್ಯ, ಇನ್ನೊಂದು ಉಪಾಸನಾ ಸ್ವಾತಂತ್ರ್ಯ. ಆ ಸ್ವಾತಂತ್ರ್ಯ ಈ ನಮ್ಮ ದೇಶದಾಗ ಮಾತ್ರ. ಶಿಯಾ ಸುನ್ನಿ ಒಂದೇ ಮತದ 2 ಅಂಗಗಳು, ಒಂದೇ ಮತದ್ದೇ 2 ಭಾಗ. ಅವರು ಹೊಡೆದಾಟೇನು ಮತ್ತು ನೀವು ಇವತ್ತೇ ನೋಡಿ, ತಮ್ಮೊಳಗೆ ಒಂದೇ ಧರ್ಮದವ್ರು ಹೊಡೆದಾಡುವುದು.
ಅದರಿಂದ ಆದರೆ ನಮ್ಮಲ್ಲಿ ಎಲ್ಲರಿಗೂ ವಿಚಾರ ಸ್ವಾತಂತ್ರ್ಯ, ಉಪಾಸನಾ ಸ್ವಾತಂತ್ರ್ಯ ಈ ದೇಶದಾಗ. ಇದೊಂದು ಸಂಸ್ಕೃತಿಯ ಒಂದು ಅಂಗ. ಸ್ವಂತಿಕೆ ಅದ. ಸ್ವಂತಿಕೆ ಅಂದರೆ ಒರಿಜಿನಾಲಿಟಿ, ನಮ್ಮದು ಅಂತಂಬುವ ಒಂದು ಭಾವನಾ ಇದೇ ದೇಶದಾಗ ಹುಟ್ಟಿ ಇದೇ ದೇಶದಲ್ಲಿ ಬೆಳೆದು ನಾವೆಲ್ಲ ಅದರ ಅನುಯಾಯಿಗಳಾಗಿ ನಂಬಿಗಸ್ಥರಾಗಿ ಅದನ್ನು ಅನುಷ್ಠಾನದೊಳಗೆ ಇಟ್ಕೊಂಡಿದ್ವಿ. ಅದು ನಮ್ಮ ಸ್ವಂತಿಕೆ, ನಮ್ಮ ಸಂಸ್ಕೃತಿ. ಈ ದೇಶದಾಗಿದ್ದವರು ಪರದೇಶದ ಕಡೆಗೆ ಮುಖ ಮಾಡ್ತಾರೆ ಕೆಲವರು. ಯಾಕಂದರೆ ಅವ್ರಿಗೆ ಇದ್ರ ಬಗ್ಗೆ ಸ್ವಂತಿಕೆ ಅಲ್ಲ, ಸ್ವಂತಿಕೆ ಇಲ್ಲ. ಅವ್ರ ಧರ್ಮ ಅಲ್ಲಿಂದ, ಅವ್ರ ಧರ್ಮದ ಕ್ಷೇತ್ರ ಅಲ್ಲಿಂದ, ಅವರ ಆಚಾರ ವಿಚಾರಗಳು ಅಲ್ಲಿಂದ, ಅವರ ಸಂಸ್ಕೃತಿ ಅಲ್ಲಿಂದ ಇಲ್ಲಿ ಬರಬೇಕು. ಅದನ್ನು ತೊಗೊಂಡು ಇಲ್ಲಿ ಬಂದವರು. ನಮ್ಮದಲ್ಲ ಅವ್ರದ್ದು, ನಮ್ಮದಂತ ಅವ್ರದ್ದಲ್ಲ. ಒಂದ ಮಕ್ಕಾದಿಂದ ಬರಬೇಕು, ಇಲ್ಲ ರೋಮ್ನಿಂದ ಬರಬೇಕು, ವೆಟಿಕನ್ ಸಿಟಿಯಿಂದ ಬರಬೇಕು. ನಮ್ದು ಹಂಗಲ್ಲ. ಜೈನರೇ ಇರಲಿ, ಬೌದ್ಧರೇ ಇರಲಿ, ಶೈವರೇ ಇರಲಿ, ವೈಷ್ಣವರೇ ಇರಲಿ, ಇದು ಏನೋ ಒಂದು ನಮ್ಮದೇ ಆದ ಧರ್ಮ, ನೀತಿ, ತತ್ವ, ಸಿದ್ಧಾಂತ, ಆಚಾರ ವಿಚಾರಗಳು ಅಂತ ಅವ ಎಲ್ಲ ಧರ್ಮಾಚಾರ್ಯರು ಇಲ್ಲಿಯವರೇ, ಧರ್ಮವೂ ಇಲ್ಲಿದೆ. ಇಲ್ಲಿ ಹುಟ್ಟಿ ಈ ಧರ್ಮ ಇನ್ನೂ ಜಗತ್ತನ್ನು ವ್ಯಾಪಿಸ್ತೇ ಹೊರತು ಹೊರಗಿನಿಂದ ಆಮದಾಗಿ ನಾವೇನು ಯಾವುದೋ ಧರ್ಮ ತೊಗೊಂಡು ಈ ದೇಶಕ್ಕೆ ಬಂದವರಲ್ಲ. ಹೀಗಾಗಿ ಇವು ನಾಲ್ಕು ನಮ್ಮ ಸಂಸ್ಕೃತಿ ಅಂತ ಯಾಕಂದ್ರಿ, ಅವು ಎರಡೂ ಸಂಸ್ಕೃತಿ ಅಲ್ಲೇನು ಅಂತ ಕೇಳಬಹುದು ಇವತ್ತಿನ ಪ್ರಬುದ್ಧ ಭಾರತದೊಳಗೆ. ಅದಕ್ಕೇನು ತಪ್ಪಲ್ಲ, ಆದರೆ ಅವು ಸ್ವಂತಿಕೆ ಅಲ್ಲ. ನಮಗೆ ನಮ್ಮವರು ಅಮೇರಿಕಕ್ಕೆ ಸಂಪಾದನೆಗೆ ಹೋದರೆ ಅಮೇರಿಕಾ ನನ್ನ ಮಾತೃರಾಷ್ಟ್ರ ಅಂತ ತಿಳಿಯುವುದಿಲ್ಲ, ನನ್ನ ಸಂಪಾದನೆಗೆ ಯೋಗ್ಯವಾಗಿ ನಾನು ಬಂದಿದ್ದೇನೆ ಅಂತಾರೆ. ಮತ್ತು ಅವರು ಸ್ವಂತಿಕೆ ಅಂದರೆ ಮತ್ತು ಭಾರತ ಕಡೆಗೆ ಮುಖ ಮಾಡ್ತಿರ್ತಾರೆ ಕೆಲವೊಬ್ಬರಾದರು. ಹಾಗೆ ಇಲ್ಲಿರ್ತಕ್ಕ ಇವರಿಗೆ ಅದು ಸ್ವಂತಿಕೆ. ಅಲ್ಲಿ ಆಚಾರ ವಿಚಾರ, ಧರ್ಮ, ಆಹಾರ, ವೇಷ, ಭೂಷ, ಭಾಷಾ ಎಲ್ಲ ಇವ್ರಿಗೆ ಅಲ್ಲಿದ್ದು ಬೇಕು. ನಮ್ಗೆ ಹಂಗಲ್ಲ, ಎಲ್ಲ ಇಲ್ಲಿದೆ ಬೇಕು. ಆದ್ದರಿಂದ ಇದು ನಮ್ಮ ಸಂಸ್ಕೃತಿ. ಇದು ಮತ್ತು ಇದರೊಳಗೆ ಸ್ವಂತಿಕೆ ಅದ, ಸ್ವಾತಂತ್ರ್ಯ ಅದ. ಆ ಸ್ವಾತಂತ್ರ್ಯದೊಳಗೂ ಒಂದು ವೈಚಾರಿಕ ಸ್ವಾತಂತ್ರ್ಯ, ಇನ್ನೊಂದು ಉಪಾಸನಾ ಸ್ವಾತಂತ್ರ್ಯ ಅದ. ಮತ್ತು ಇಲ್ಲಿಯ ಯಾವುದೇ ಜೀವನದ ಕ್ರಮದ ಬಗ್ಗೆ ನಮಗೆ ಇದು ನಮ್ಮದು ಎಂಬುವ ಆತ್ಮೀಯವಾದ ತಾದಾತ್ಮ್ಯ ಸಂಬಂಧದ ಭಾವಗಳವ. ಇಲ್ಲಿ ಎಲ್ಲದರ ಬಗ್ಗೆಯೂ, ಇಲ್ಲಿ ಒಂದು ನದಿ, ಇಲ್ಲಿ ಒಂದು ಗಂಗಾ ಇರಲಿ, ಯಮುನಾ ಇರಲಿ, ಕಾವೇರಿ ಇರಲಿ, ಇದ್ರ ಬಗ್ಗೆ ನಮಗೆ ಸ್ವಂತಿಕೆ ಅದ, ನಮ್ಮದು ಅಂತ. ಇಲ್ಲಿಯ ದೇವಸ್ಥಾನಗಳ ಬಗ್ಗೆ ನಮ್ಮದು, ತೀರ್ಥಕ್ಷೇತ್ರಗಳ ಬಗ್ಗೆ, ರಾಷ್ಟ್ರದ ಬಗ್ಗೆ ನಮ್ಮದು ಎಂಬ ಸ್ವಂತಿಕೆ ಅದ. ಧರ್ಮದ ಬಗ್ಗೆ, ಧರ್ಮದ ಆಚರಣೆಯ ಬಗ್ಗೆ ನಮ್ಮದು ಎಂಬ ಸ್ವಂತಿಕೆ ಇದರ ಬಗ್ಗೆ ನಮಗುಂಟು. ಆ ಹಿನ್ನೆಲೆಯೊಳಗೆ ಈ ಒಂದು ಸಂಸ್ಕೃತಿ ಏನೋ ತಮ್ಮ ಅಧ್ಯಯನದಿಂದ, ಅನುಭವದಿಂದ ಹುಮಾಯೂನ್ ಕಬೀರ್ ಬರೆದು ಒಂದು ಮುನ್ನುಡಿಯಾಗಿ ಬರೆದು ಕೊಟ್ಟಾರ ಅವರು ಒಂದು ಪುಸ್ತಕಕ್ಕೆ. ಈ ಸಂಸ್ಕೃತಿ ಚಿರಂತನವಾಗಿ ಉಳಿಲಿಕ್ಕೆ ಬಹಳ ಜನರ ಸಹಕಾರದ. ಅದರ ಮೊದಲೇ ಅವರು ಒಂದು ವಾಂಗ್ಮಯ, ಎರಡನೇದ್ದು ವಾಂಗ್ಮಯದ ನಿರ್ಮಾಪಕರಾದ, ಉಪಾಸಕರಾದ ಈ ಜ್ಞಾನಿಗಳು, ಈ ಸಾಧಕರು, ಅವರು ಕಾಲ ಕಾಲಕ್ಕೆ ಇಲ್ಲಿಯ ಧರ್ಮ, ಇಲ್ಲಿಯ ಜೀವನ, ಇಲ್ಲಿಯ ನೀತಿ, ಇಲ್ಲಿಯ ತತ್ವಗಳನ್ನು ಜೀವಂತವಾಗಿ ಉಳಿಸಿದರು.
ಅನೇಕ ರಾಜರು ಯಾವುದೇ ಪ್ರದೇಶದಲ್ಲಿ ಆಗಿ ಹೋಗಿರಲಿ, ಅವರೆಲ್ಲ ಈ ಧರ್ಮ, ಈ ದೇವಸ್ಥಾನ, ಈ ತತ್ವಜ್ಞಾನ ಇದನ್ನು ಜೀವಂತವಾಗಿ ಉಳಿಸಲಿಕ್ಕೆ ತುಂಬ ಪ್ರಯತ್ನ ಪಡ್ತಾರೆ. ಕದಂಬರು, ಚಾಲುಕ್ಯರು, ಇಲ್ಲಿ ಎಷ್ಟು ಜನ ನಾವು ನೋಡ್ತೀವಲ್ಲ, ಇವರೆಲ್ಲರೂ ಕೂಡ ಮುಮ್ಮಡಿ ಕೃಷ್ಣರಾಜರ ತನಕ, ಮೈಸೂರು ಮಹಾರಾಜರ ತನಕ ವಿವಿಧ ರಾಜರುಗಳು ಅವ್ರ ಕಾಂಟ್ರಿಬ್ಯೂಷನ್ ಅದ. ಎಲ್ಲ ಸಾಧಕರು, ಸಂತರು, ಮಹಾತ್ಮರು ಅವ್ರ ಕಾಂಟ್ರಿಬ್ಯೂಷನ್ ಅದ. ಎಲ್ಲ ಧರ್ಮಾಚಾರ್ಯರ ಕಾಂಟ್ರಿಬ್ಯೂಷನ್ ಅದ. ವ್ಯಾಖ್ಯಾನಕಾರರು, ಗ್ರಂಥಕಾರರು, ಮಹಾನ್ ಭಾವರು ಅವ್ರ ಕಾಂಟ್ರಿಬ್ಯೂಷನ್ ಅದ. ಶಿಲ್ಪಿಗಳು, ದೇವಸ್ಥಾನದ ನಿರ್ಮಾಪಕರು, ಕಲಾವಿದರು, ಸಂಗೀತಕಾರರು, ನೃತ್ಯ, ವಾದ್ಯ ಇತ್ಯಾದಿ ವಿವಿಧ ಆಯಾಮಗಳನ್ನು ಬೆಳೆಸಿದವರು, ಅವರೆಲ್ಲರದು ನಮ್ಮದೇ ಆಗಿರ್ತಕ್ಕ ಒಂದು ಮೂಲಭೂತವಾದ ಸ್ವಂತವಾದ ಒಂದು ಸಂಸ್ಕೃತಿಯ, ವ್ಯಾಪಕವಾದ ದೃಷ್ಟಿಯಲ್ಲಿರ್ತಕ್ಕ ಒಂದು ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ಇವರೆಲ್ಲರ ಕಾಂಟ್ರಿಬ್ಯೂಷನ್ ಅದ. ಎಲ್ಲ ಆಚಾರ್ಯರದು ಅದ. ಮೀಮಾಂಸಕರನ್ನು ಪ್ರಾರಂಭ ಮಾಡಿಕೊಂಡು ಶಂಕರ, ರಾಮಾನುಜ, ನಿಂಬಾರ್ಕ, ವಲ್ಲಭ, ಮಾಧ್ವರು, ಚೈತನ್ಯರು, ಒಬ್ಬರ ಇಬ್ಬರು ಇಷ್ಟೆಲ್ಲ ಆಚಾರ್ಯರದು ಕಾಂಟ್ರಿಬ್ಯೂಷನ್ ಅದು. ಒಂದು ವೈದಿಕ ಧರ್ಮ ಅಂದಿನಿಂದ ಇಂದಿನವರೆಗೂ ಉಳಿದು ಬರಬೇಕು, ಬೆಳೆದು ಬರಬೇಕು, ಅದು ಜೀವಂತವಾಗಿ ಉಳಿಬೇಕು ಅಂತ ಈ ಅನುಯಾಯಿಗಳು, ವ್ಯಾಖ್ಯಾನಕಾರರು, ವಿಮರ್ಶಕರು ಇವರೆಲ್ಲರದು ಕಾಂಟ್ರಿಬ್ಯೂಷನ್ ಅದ. ಇಂತಹ ಭಾರತೀಯ ಸಂಸ್ಕೃತಿಯ ಸಂರಕ್ಷಕರಾಗಿರ್ತಕ್ಕ ಎಲ್ಲ ವಿಧದಿಂದ ಸಂರಕ್ಷಕರು. ನಮ್ಮ ಕನಕ ಸಂಸ್ಕೃತಿಯ ಸಂರಕ್ಷಣೆಗೆ ಅನೇಕ ದೇವಾಲಯಗಳನ್ನು ನಿರ್ಮಾಣ ಮಾಡಿದ. ಎಲ್ಲಕ್ಕೂ ದೊಡ್ಡದಾಗಿ ಆದಿಕೇಶವನ ದೇವಾಲಯವನ್ನು ಸ್ವಂತ ಹಣದಿಂದ ನಿರ್ಮಾಣ ಮಾಡಿದವನು ಕನಕ. ಇದನ್ನೂ ಮಾಡ್ಯಾನ. ವಾಂಗ್ಮಯವನ್ನು ವಿಸ್ತಾರವಾಗಿ ಬೆಳೆಸಾನ. ಆಮೇಲೆ ಸ್ವಂತ ಉಪಾಸನಾ ಮಾಡಿ ಬೆಳೆದು ಸಿದ್ಧಿಯನ್ನು ಪಡೆದು ಅದನ್ನು ಉಪಾಸನಾ ಪರಂಪರೆಗೆ ಜನಾಂಗದ ಎಲ್ಲ ಜನರನ್ನು ಸೇರಿಸುವ ಮಹತ್ತರವಾದ ಕಾರ್ಯವನ್ನು ಮಾಡಿದ. ಅದು ಮೂರನೇದ್ದು. ಹೀಗೆ ನಮ್ಮ ಕನಕದಾಸರನ್ನು ನಿನ್ನೆಯ ಹಿನ್ನೆಲೆಯಲ್ಲಿ ಅವನು ನಮ್ಮ ಸಂಸ್ಕೃತಿಯ ಸಂರಕ್ಷಣೆಗಾಗಿ ಮಾಡಿದ ಈ ಮೂರು ವಿಧದ ಕಾರ್ಯಗಳು ಅಂತಂಬುದನ್ನು, ಅದಕ್ಕೆ ಹೇಗೆ ಸಂಸ್ಕೃತಿ ಕಾಂಟ್ರಿಬ್ಯೂಷನ್ ಕೊಟ್ಟ ಅಂತ ಕಾಣುವಾಗ, ಉತ್ತರ ಭಾರತದಲ್ಲಾಗಲಿ, ಮಹಾರಾಷ್ಟ್ರದಲ್ಲಾಗಲಿ, ದಕ್ಷಿಣ ಭಾರತದಲ್ಲಾಗಲಿ ಪ್ರಾದೇಶಿಕವಾಗಿ ವಿವಿಧ ಭಾಷೆಗಳಲ್ಲಿ ಬೆಳೆದು ಬಂದ ಒಂದು ಹರಿದಾಸ ಸಾಹಿತ್ಯ, ಹರಿಯ ದೇವರ ದಾಸರು ನಾವೆಲ್ಲರೂ ಎಂಬುವ ಒಂದು ಪ್ರಮೇಯವನ್ನು ತಿಳಿಸುವ ಭಕ್ತಿಗೆ ಆಧಾರ ಈ ದಾಸ ಸಾಹಿತ್ಯ. ಎಲ್ಲಿ ಒಬ್ಬ ವ್ಯಕ್ತಿಯನ್ನು ಬದುಕಿನೊಳಗೆ ದೊಡ್ಡವನು ಅಂತ ಸ್ವೀಕಾರ ಮಾಡಬೇಕಾದ್ರೆ ಅದರ ಹಿಂದೆ ಅವ ದೊಡ್ಡವ, ನಾ ಸಣ್ಣವ, ಅವ ಸರ್ವಜ್ಞ, ನಾ ಅಲ್ಪಜ್ಞ, ಈ ಭಾವನಾ ಇರದೇ ಇದ್ದರೆ ನಾವು ಭಗವಂತನ ಕಡೆಗೆ ಹೋಗುವ ಪ್ರಸಂಗಿಲ್ಲ. ಈ ಸಾಂಕೇತಿಕವಾಗಿಯೇ ಎಲ್ಲ ದೇವಸ್ಥಾನಗಳ ನಿರ್ಮಾಣ, ಈ ಸಾಂಕೇತಿಕವಾಗಿಯೇ ಭಕ್ತಿ ಮಾರ್ಗದ ನಿರ್ಮಾಣ. ಆದ್ದರಿಂದ ಈ ಹರಿ ಅವನ ದಾಸರು ನಾವು ಎಂಬ ಏನೋ ಒಂದು ಸಾಹಿತ್ಯ ಸೂರ್, ಮೀರಾ, ಕಬೀರ್, ತುಳಸಿ, ಚೈತನ್ಯ ಹೀಗೆಲ್ಲ ಒಂದು ದೊಡ್ಡ ಪರಂಪರಾದಿಂದ ಬೆಳೆದು ಬಂತು. ಜ್ಞಾನೇಶ್ವರ, ತುಕಾರಾಮ, ನಾಮದೇವ ಅವರಿಂದ ಬೆಳೆದು ಬಂತು. ತ್ಯಾಗರಾಜರು, ಅನ್ನಮಾಚಾರ್ಯರು, ಪೋತನ ಅವರಿಂದ ಬೆಳೆದು ಬಂತು. ಇಂತಹ ಆಳ್ವಾರರಿಂದ ಬೆಳೆದು ಬಂದಿರತಕ್ಕ ಕರ್ನಾಟಕದ ಈ ವಿಶಿಷ್ಟವಾದ ಕನ್ನಡದ
ಮಾಧ್ಯಮದಲ್ಲಿ ಬೆಳೆದು ಬಂದ ಸಾಹಿತ್ಯಕ್ಕೆ ನಾವು ನೀವು ಸಾಂಕೇತಿಕವಾಗಿ ಹೆಸರಿಸಿದ್ದು ಹರಿದಾಸ ಸಾಹಿತ್ಯ ಅಂದ ನಾವು ದೇಶವ್ಯಾಪಿಯಾದ ಸಾಹಿತ್ಯವನ್ನು ಕಣ್ಣೆದುರಿಗೆ ತಂದುಕೊಳ್ಳೋದು ಕಷ್ಟ. ಆದರೆ ಕರ್ನಾಟಕದೊಳಗೆ ಪ್ರಾಯ 800 ವರ್ಷಗಳಿಂದ ಬೆಳೆದು ಬಂದ ಒಂದು ವಾಂಗ್ಮಯ ಪರಂಪರೆ, ಒಂದು ಉಪಾಸನಾ ಪರಂಪರೆ ಅಂತ ನಾವು ಗುರುತಿಸುವುದು ಹರಿದಾಸ ಸಾಹಿತ್ಯದ ಬಗ್ಗೆ ಕೆಲವು ಮಾತುಗಳನ್ನು. ಆ ಹರಿದಾಸ ಸಾಹಿತ್ಯದಲ್ಲಿ ಒಬ್ಬ ಅನುಭಾವಕನಾಗಿ ತಾತ್ವಿಕ ಹಿನ್ನೆಲೆ ಹೊಂದಿದರೂ ಅನುಭವದ ಹಿನ್ನೆಲೆಯಲ್ಲಿ ಅದನ್ನು ವಿವೇಚಿಸುವ, ಕೆಲವರಿಗೆ ತಾತ್ವಿಕವಾದ ಭೂಮಿಕಾ ಬಹಳ ದೊಡ್ಡದಿರ್ತದೆ. ತತ್ವಜ್ಞಾನದ ಬಗ್ಗೆ ಅವರಿಗಿರುವ ಆಳವಾದ ಅಧ್ಯಯನ, ನಿರೂಪಣೆ ಬಹಳ ವೈಶಿಷ್ಟ್ಯಪೂರ್ಣ ಆಗಿರ್ತದೆ. ಅನುಭವದ ಕ್ಷೇತ್ರಕ್ಕೆ ಬಂದಾಗ ಸ್ವಲ್ಪ ಸಂಕೋಚಿತ ಆಗ್ತಿರ್ತದೆ. ಜ್ಞಾನ, ಅದಕ್ಕೆ ಅನುಗುಣವಾಗಿ ಕ್ರಿಯಾ, ವಿಚಾರಗಳು ಅದಕ್ಕನುಗುಣವಾಗಿ ಆಚಾರ, ಅಂತರಂಗದ ನಿಲುವು ಅದಕ್ಕನುಗುಣವಾಗಿ ಬಹಿರಂಗದ ಬದುಕು. ಈ ಎರಡೂ ಋತ ಸತ್ಯ ಇವುಗಳನ್ನು ಸಮಸಮವಾಗಿ ಬೆಳೆದು ಅನುಭವಿಸಿದ ಒಬ್ಬ ಮಹಾನುಭಾವ ನಮ್ಮ ಕನಕದಾಸರು ಅಂತ ನಾವು ಗುರುತಿಸ್ತಾ ಅವನ ಸ್ಥಾನ ಎಲ್ಲಿ ಬಂತು ಎಂಬುದನ್ನು ಗುರುತಿಸಲಿಕ್ಕೆ ನಿನ್ನೆ ಒಂದು ಪ್ರಯತ್ನವನ್ನು ನಾವು ಮಾಡಿದ್ವಿ. ಹಾಗೇ ಕನಕದಾಸರು ತಾತ್ವಿಕ ಭೂಮಿಕೆಯನ್ನು ಹಲವು ಜನ ವಿದ್ವಾಂಸರಂತೆ ವೈಚಾರಿಕ ಕ್ಷೇತ್ರದಲ್ಲಿ ಮಾತ್ರ ಉಳಿಸಿಕೊಳ್ಳದೆ ಅನುಭವದ ಕ್ಷೇತ್ರಕ್ಕೂ ತಂದಿದ್ದ. ಧರ್ಮ, ತತ್ವಜ್ಞಾನ ಇದು ಕೇವಲ ಉಪದೇಶದ ವಸ್ತು ಮಾತ್ರ ಅಲ್ಲ, ಅದು ಅನುಭವದ ವಸ್ತು. ಅದನ್ನು ಆ ಎರಡೂ ಸಮಾನವಾದ ರೀತಿಯೊಳಗೆ ಅವು ಎರಡೂದರ ಬೆಳವಣಿಗೆಯನ್ನು, ಸಮತೋಲನವನ್ನು ನಾವು ಕನಕದಾಸರ ಜೀವನದೊಳಗೆ ಕಾಣ್ತೀವಿ. ಇದು ಕನಕನ ವೈಶಿಷ್ಟ್ಯ. ಇಬ್ಬರು ಅಪ್ಪಟ ಸ್ನೇಹಿತರಾಗಿ 14ನೇ-15ನೇ ಶತಮಾನದ ಒಂದು ಸಮಯವನ್ನು ತಮ್ಮ ವಾಂಗ್ಮಯ ಚರಿತ್ರೆಯಿಂದ ತುಂಬಿ ಇವತ್ತಿಗೂ ಅಜರಾಮರರಾಗಿ ಉಳಿದ ಇಬ್ಬರು ಗೃಹಸ್ಥರು, ಹರಿದಾಸರು, ಒಬ್ಬರು ಪುರಂದರದಾಸರು, ಇನ್ನೊಬ್ಬರು ಕನಕದಾಸರು. ಅನ್ಯೋನ್ಯ ಸ್ನೇಹ, ಬೆಳವಣಿಗೆ, ಅದನ್ನು ಕನಕ ತನ್ನ ಕೃತಿಗಳಲ್ಲಿ ಅದನ್ನು ಹೇಳಿಕೊಟ್ಟಾನೆ. ಅನ್ಯೋನ್ಯ ಸ್ನೇಹದೊಳಗೆ ಪ್ರಾಯ ಇಬ್ಬರು ಹರಿದಾಸರಾಗುವ ಪೂರ್ವದಲ್ಲಿ ಶ್ರೀಮಂತಿಕೆಯ ಸ್ಥಾನದಿಂದ ಇಳಿದು ಈ ಭಕ್ತಿಯ ಸ್ಥಾನಕ್ಕೆ ಬಂದವರೇ. ಅವರು ನವಕೋಟಿ ನಾರಾಯಣರಾಗಿ, ದೇವರಿಗೆ ಬಹಿರ್ಮುಖರಾಗಿ, ಲೋಭ, ಕಡು ಲೋಭದ ಬಾಳನ್ನು ಬಾಳಿದ ನಾಯಕರು ಕೊನೆಗೂ ಹರಿದಾಸರಾಗಿ ಇಳಿದು ಬಂದರು, ಅವತರಿಸಿದರು, ನಮಗೆ ಅಪಾರವಾದ ವಾಂಗ್ಮಯವನ್ನು ಇವತ್ತಿಗೂ ನೀಡಿದರು. ಹಾಗೆ ಅವರು ಒಂದು ಘಟನಾದಿಂದ ನವಕೋಟಿ ನಾರಾಯಣರು ಪರಿವರ್ತನೆಯನ್ನು ಹೊಂದಿ ಪುರಂದರದಾಸರಾದರು. ಹಾಗೆ ದೊಡ್ಡ ಮಾಂಡಲಿಕ ರಾಜನಾಗಿ, ಸೈನ್ಯದ ನೇತಾರನಾಗಿ, ಯುದ್ಧದಲ್ಲಿ ಕುಶಲಿಯಾಗಿ, ವಿಜಯನಗರದ ಅಧೀನ ಒಬ್ಬ ಧನಾಯಕನಾಗಿ, ಜೀವನದೊಳಗಿನ ಶ್ರೀಮಂತಿಕೆಯನ್ನು ಅನುಭವಿಸಿ
ಕೊನೆಗೆ ಅವಕ್ಕೆಲ್ಲ ತಿಲಾಂಜಲಿಯನ್ನು ಕೊಟ್ಟು ಹರಿದಾಸ ಮಾರ್ಗಕ್ಕೆ ಇಳಿದು ಅದನ್ನು ಶ್ರೀಮಂತಗೊಳಿಸಿದ ಇತಿಹಾಸದ ಪುಟಗಳನ್ನು ತನ್ನ ವಾಂಗ್ಮಯದಿಂದ ತನ್ನ ಚರಿತ್ರೆಯಿಂದ ತುಂಬಿದ ಮಹಾನುಭಾವರು ನಮ್ಮ ಕನಕದಾಸರು ಮತ್ತು ಪುರಂದರದಾಸರು ಇವರಿಬ್ಬರು. ಆ ಜೋಡಿ, ಆ ಸ್ನೇಹ, ಅದು ಬಹಳ ದೊಡ್ಡ ಅನ್ಯೋನ್ಯತೆಗೆ, ಭಾವೈಕ್ಯತೆಗೆ ನಾವು ಮಾತಾಡ್ತೀವಿ, ಭಾವೈಕ್ಯತೆ. ಆದರೂ ಆಂತರಿಕವಾಗಿ ಕೆಲವು ಭಾವನೆಗಳಿಗೆ ನಾವು ಬಲಿಯಾಗ್ತೀವಿ. ಎಂಥ ವೈಚಾರಿಕ ಪ್ರಬುದ್ಧತೆಯನ್ನು ಪಡೆದ ವ್ಯಕ್ತಿಯ ಲೇಖನಗಳನ್ನು ನಾನು ನೋಡಿದೆ. ಆದರೆ ಒಮ್ಮೊಮ್ಮೆ ಒಳಗೇನೊಂದು ಆ ಭಾವನಾ ಕೂತಿರ್ತದೆ. ಇನ್ನೊಂದು ಜಾತಿ, ಇನ್ನೊಂದು ಜನಾಂಗದ ಬಗ್ಗೆ ಅವಕಾಶ ಸಿಕ್ಕಾಗ ಅಭಿವ್ಯಕ್ತಿ ಮಾಡಲಿಕ್ಕಾಗಿ ಏನೊಂದು ಕೂತಿರ್ತದೆ, ಅದು ಹೊರಗೆ ಬಂದುಬಿಟ್ಟಿರ್ತದೆ ಯಾವುದೋ ಶಬ್ದದಿಂದ. ನಾನು ಎಲ್ಲರದು ನೋಡಿದೆ. ಜಯಜಗವ್ ಅವ್ರ ಮಾತು ನೋಡಿದೆ. ಎಲ್ಲ ಬಾಬಾ ಮಂದಿಗೆಲ್ಲ ಲಿಸ್ಟ್ ಕೊಡ್ತೀನಿ, ನಿಮ್ಗೆ ಏನು ತಪ್ಪೇನಲ್ಲ. ಆದರೆ ಯಾರಿಗೂ ಏನೋ ಒಂದು ಒಳಗೆ ಆಕ್ರೋಶ. ಆದರೆ ಇವರಿಗೆ ಅಪವಾದ ಅಂದರೆ ನಮ್ಮ ಕನಕದಾಸ ಯಾವುದೇ ಜಾತಿ, ಯಾವುದೇ ಜನಾಂಗ, ಯಾವುದೇ ವ್ಯಕ್ತಿ ಬಗ್ಗೆ ಎಂದೂ ಆಕ್ರೋಶವನ್ನು ಅಭಿವ್ಯಕ್ತಿ ಮಾಡಲಿಲ್ಲ. ಒಬ್ಬ ಶೋಷಿತನೋ ಅಂಥ ವರ್ಗದಿಂದ, ಸಾಮಾನ್ಯ ಜಾತಿಯಿಂದ ಬಂದಿರಬಹುದು, ಅಂಗುರಗ್ಗಿದ ತೊಂದರೆ ಆಗಿನ ಸಮಾಜದೊಳಗೆ ಆಗಿರಬಹುದು. ಆದರೆ ಆಕ್ರೋಶ ಮಾಡುವುದರಿಂದ ಸಮಾಜದೊಳಗೆ ಏನೋ ಒಂದು ಪರಿವರ್ತನೆಯೋ, ಒಂದು ಸಂಘಟನೆಯೋ, ಅಥವಾ ಒಂದು ಬೆಳವಣಿಗೆಯೋ, ಆ ವೈಯಕ್ತಿಕವಾದ ಬೆಳವಣಿಗೆಯೋ, ಈ ಆಕ್ರೋಶದಿಂದ ಏನಾಗುವುದಿಲ್ಲ. ಬಹಳ ಮನುಷ್ಯ ಆವೇಗಕ್ಕೆ, ಉದ್ವೇಗಕ್ಕೆ ಒಳಗಾಗಿ ಕಠೋರವಾದ ಶಬ್ದಗಳಿಂದ ಒಂದು ಜನಾಂಗವನ್ನು ದೂಷಿಸುವುದರಿಂದ ನಾವು ವೈಯಕ್ತಿಕವಾಗಿ ಭಾಳ ಚಲೋ ಬೆಳಿತೀವಿ, ಇದೇನು ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ಆ ಒಂದು ಸಂದೇಶ ಕನಕನಿಂದ ಎಲ್ಲರೂ ಪಡಿಬೇಕು. ಅವ್ರನ್ನ ಇವ್ರು ಬೈತಾರೆ, ಇವ್ರನ್ನ ಅವ್ರನ್ನ ಬೈಕೋತ ಹೋದರು ಅಂದರೆ ಒಂದು ಜಾತಿಯನ್ನು ಮುಂದೆ ಮಾಡಿ ಒಂದು ಮಹಾಭಾರತ ಒಂದು ಜಗಳ ಬಂದದ್ದು. ಕರ್ಣ ಭಾಳ ಅನ್ಯಾಯ ಮಾಡಿದ. ಅದಕ್ಕೆ ಕರ್ಣನ ಸಮರ್ಥಕರು ಹೇಳ್ತಾರೆ, ನಿಮ್ಮ ದ್ರೌಪದಿ ಕರ್ಣನು ಸ್ವಯಂವರಕ್ಕೆ, ದ್ರೌಪದಿಯ ಸ್ವಯಂವರಕ್ಕೆ ಬಂದಾಗ ಅವಳೊಂದು ಮಾತು ಆಡಿದರು. ನಾಹಂ ವರಯಾಮಿ ಸೂತಂ, ನಾನೊಬ್ಬ ಸೂತನನ್ನು ಮದುವೆ ಆಗೋದಿಲ್ಲ ಅಂತ ಅವಮಾನ ಮಾಡಿದರು. ಆ ಸಿಟ್ಟಿನಿಂದ ಮುಂದೆ ನಮ್ಮ ಕರ್ಣ ಅವಳ ವಸ್ತ್ರಾಪಹರಣಕ್ಕೋ, ಅವರಿಗೆ ಅವಮಾನವಾಗುವ ಅನೇಕ ಸಂದರ್ಭಗಳನ್ನು ಅವಕಾಶ ಮಾಡಿಕೊಂಡು ಅದನ್ನು ಉಪಯೋಗ ಮಾಡಿಕೊಳ್ಳಿಕ್ಕೆ ದುರ್ಯೋಧನಿಗೆ ಪ್ರೇರಿಸಿದ. ತಪ್ಪೇನದ ಇದರೊಳಗೆ ಅನ್ನುವ ಹಿನ್ನೆಲೆಯೊಳಗೆ ಇದರಿಂದ ಏನಾಯ್ತು ಅಂತೂ ನಿಮಗೆ ಯಾರೋ ಒಂಚೂರು ಬೈದರು ಅಂಥೇಳಿ ನೀವು ಆ ಅಮಾನವೀಯವಾದ ರೀತಿಯೊಳಗೆ ವ್ಯವಹರಿಸುವುದು, ಇದರಿಂದ ಸಾಫಲ್ಯ ಏನು ಬಂತು, ಯಶಸ್ಸು ಏನು ಬಂತು? ಅದಕ್ಕೆ ಕಂಪೇರ್ ಮಾಡಿ ನೋಡ್ಬೇಕು. ಕನಕನನ್ನು ತೊಂದರೆ ಆಗಿರ್ಬೋದು, ಕೃಷ್ಣನ ದರ್ಶನಕ್ಕೆ ಬಿಟ್ಟಿರ್ಲಿಕ್ಕಿಲ್ಲ, ಏನೋ ಮಾಡ್ಯಾರ, ಮಾಡುವುದಿಲ್ಲ ಅಂತ ಅಲ್ಲವೇ ಅಲ್ಲ, ಯಾರೂ ಪರಿಪೂರ್ಣರಲ್ಲ. ಜಾತಿ ಒಳ್ಳೆಯದಿದ್ದರೂ ವ್ಯಕ್ತಿ ಮಾತ್ರ ಅದು ಸೇರಿದವರೆಲ್ಲ ಒಳ್ಳೆ ರೀತಿಯಾಗಿ ಅದಕ್ಕೆ ತಕ್ಕಂತೆ ಇರ್ತಾರೆ ಅಂತ ಯಾವ ಕಾಲಕ್ಕೂ ಅಲ್ಲ. ಅವನು ಯಾವನೋ PM CM ಭಾಳ ಯೋಗ್ಯ ಇದ್ದಾನೆ ಅಂಥೇಳಿ ಅವ 40-50 ಮಂದಿ ಏನಿರ್ತಾರಲ್ಲ ಎಲ್ಲರೂ ಯೋಗ್ಯರಿರ್ತಾರೆ ಅಂತ ಯಾವ ಕಾಲಕ್ಕೂ ಹೇಳಿಕ್ಕೆ ಬರೋಲ್ಲ. ಒಬ್ಬೊಬ್ಬರದ್ದು ಹಗರಣಗಳನ್ನು ನೋಡ್ತಿಲ್ಲ. ನೋಡಿದಾಗ ಕ್ಷಣಕ್ಕೆ ನೀವು ಯಾರ ಮೇಲೆ ಆಕ್ಷೇಪ ಮಾಡೋರು? ಅದರಂತೆ ಯಾವಾಗಲೂ ಮತ್ತು ಒಂದು ಸಮುದಾಯದೊಳಗೆ, ಒಂದು ಕಾಳು, ಒಂದು ರಾಶಿ ಒಳಗೆ ಮನೆಗೆ ಒಂದು 10 kg ಅಕ್ಕಿ ತೊಗೊಂಡು ಬಂದ್ರೆ ಭತ್ತನೂ ಇರ್ತಾವೆ, ಅದರೊಳಗೆ ಹುಲ್ಲು ಇರ್ತದೆ, ಅವನ್ನೆಲ್ಲ ಆರಿಸಲಿಕ್ಕೆ ಬೇಕಾಗ್ತದೆ. ಹಂಗೆ ನೀವು ಯಾವುದೇ ಒಂದು ವಸ್ತು ತಂದರೂ ಉಪಯುಕ್ತತೆಯ ಜೊತೆಗೆ ನಿರುಪಯುಕ್ತತೆಯೂ ಅದರೊಳಗೆ ಇದ್ದೇ ಇರ್ತದೆ ಅಂಶಗಳು.
ತೆಂಗಿನಕಾಯಿ ತಂದ್ರಿಯಿಂದ ಕಣಕ್ಕೆ ಎಲ್ಲನೂ ಉಪಯೋಗ ಮಾಡುವಂಥ ಕೊಬ್ಬರಿ ಇರುವುದಿಲ್ಲ. ಮ್ಯಾಲೆ ದುಬ್ರ ಪರಟಿ ಅವನೇನದ ಅವು ತೆಗೆಯುವುದೇ. ಆ ಕೊಬ್ಬರಿಗೆ ಬೇಕಾದ್ರೆ ಆ ಪರಟಿಯಿಂದ ಆ ಮೇಲಿನ ದುಬ್ಬರದಿಂದ ಸಂರಕ್ಷಣೆ ಸಿಕ್ತಿರಬೇಕು. ನಮಗೇನು ಭಾಳ ಉಪಯೋಗ ಇಲ್ಲ ಅವು. ಅದಾಗಿ ಗ್ಯಾಸ್ ಬಂದ ಮೇಲಂತೂ ಪರಟಿ ಉಪಯೋಗ ಏನಿಲ್ಲೇ ಇಲ್ಲ. ಒಲಿ ಹೊತ್ತು ಮುಂದೆ ಉಪಯೋಗ ಬೀಳ್ತಿದ್ದು. ಈ ಹೊರಗೆ ಒಯ್ಯಲಿಕ್ಕೆ ಅಷ್ಟೇ ಉಪಯೋಗ. ಹಣ ಕೊಟ್ಟು ಖರೀದಿ ಮಾಡೀವಿ ಅಂಥೇಳಿ ಏನು ಪರಟಿ ತಿನ್ನೋದು ಇರ್ತದೆ, ಕೊಬ್ಬರಿ ಅಷ್ಟೇ ತಿನ್ನೋದು. ಹಾಗೆ ಜೀವನದಾಗ ಎಲ್ಲೇ ಹೋದರೂ ಈ ಒಂದು ಉದಾತ್ತವಾದ ವಿಶಾಲವಾದ ಮನೋಭಾವನೆ ಇದ್ದ ವ್ಯಕ್ತಿ ಸಮಾಜದ ಎಲ್ಲರ ಜೋಡಿ ಬೆರೆಯುವ ಹೃದಯವಂತಿಕೆಯನ್ನು ಹೊಂದುತ್ತಾನೆ. ಇದು ಇರದೇ ಇದ್ದ ವ್ಯಕ್ತಿ ಸಮಾಜದೊಳಗೆ ತನ್ನನ್ನು ತಾನು ಏಕಾಂಗಿಯಾಗಿ ವ್ಯಷ್ಟಿಯಾಗಿ ತಾನು ಬೆಳೀತಾನೆ. ಅವನ ಮಾತು ಕೃತಿಗಳು ಸಮಷ್ಟಿ ವಾಣಿಯಾಗಲಿ ಸಮಷ್ಟಿಯ ಮೇಲೆ ಪರಿಣಾಮವನ್ನಾಗಲಿ ಎಂದೂ ಬೀರುವುದಿಲ್ಲವು. ಈ ಮಹಾನ್ ಭಾವರು ಪುರಂದರದಾಸರಾಗಲಿ ಕನಕದಾಸರಾಗಲಿ ನಿನ್ನೆ ಹೇಳಿದಂತೆ ಅವರ ಜೀವನದ ಪ್ರಾರಂಭ, ಅವರ ಆಧ್ಯಾತ್ಮಿಕ ಜೀವನದ ಪ್ರಾರಂಭ ಯಾವುದೇ ಮತ ಜಾತಿ ಅಥವಾ ಯಾವುದೋ ಒಂದು ನೆಲೆಯಿಂದ ಪ್ರಾರಂಭವಾಗಿದ್ದರೂ ಕಾಲ ಕಾಲಕ್ಕೆ ಅವು ಆ ವ್ಯಕ್ತಿತ್ವದ ಬೆಳವಣಿಗೆಗೆ ಎಲ್ಲ ಕಡೆಯಿಂದ ಉಪಯುಕ್ತವಾದ ಸಾರವನ್ನು ಸಂಗ್ರಹ ಮಾಡಿ ತಮ್ಮದೇ ಆಗಿರ್ತಕ್ಕ ಒಂದು ಪರಿಪೂರ್ಣವಾದ ವ್ಯಕ್ತಿತ್ವವನ್ನು ಇವರೆಲ್ಲ ರೂಪಿಸಿಕೊಂಡವರು. ಹೀಗಾಗಿ ಇವ್ರನ್ನ ಅತಿ ಮತೀಯ ಒಂದು ಕಂಪೌಂಡ್ನಾಗಿ ಸೇರಿಸಿ ಕೂಡಿಸೋದಕ್ಕಿಂತ ವಿಶಾಲವಾದ ಭಾರತೀಯ ಒಂದು ಸನಾತನವಾದ ಸಂಸ್ಕೃತಿಯ ನಿರ್ಮಾಪಕರು, ನಿರೂಪಕರು, ಸಂರಕ್ಷಕರು ಆ ಸ್ಥಾನದಾಗ ಇವ್ರನ್ನ ನಾವು ಕಾಣಬೇಕು ಎಂಬುವ ಮಾತಿಗೆ ಅನುಗುಣವಾಗಿ ಕನಕನ ಬಗ್ಗೆ ಕೆಲವು ಜಿಜ್ಞಾಸೆಯನ್ನು ನಾವು ನಿನ್ನೆ ಉದ್ಯುಕ್ತರಾಗಿದ್ವಿ. ಆ ಹಿನ್ನೆಲೆಯೊಳಗೆ ಪುರಂದರದಾಸರು, ಕನಕದಾಸರು ಅವರು ಸಮಾಜ ಅಭಿಮುಖಿಯಾಗಿಯೇ ಬೆಳೆದವರು. ಅರಮನೆಯಲ್ಲಿ ಕುಳಿತು ಸಾಹಿತ್ಯವನ್ನು ನಿರ್ಮಾಣ ಮಾಡಿದವರು ಅಲ್ಲ. ರಾಜಾಶ್ರಯವನ್ನು ಪಡೆದು ರಾಜನ ಸಂತೋಷಕ್ಕಾಗಿ ಸಾಹಿತ್ಯವನ್ನು ನಿರ್ಮಾಣ ಮಾಡಿದವರು ಅಲ್ಲ. ಉಪಜೀವನಕ್ಕಾಗಿ ಕಾವ್ಯವೃತ್ತಿಯನ್ನು ಅವಲಂಬಿಸಿಕೊಂಡವರೂ ಅಲ್ಲ. ಹಿಮಾಲಯದ ತಪ್ಪಲಿನಲ್ಲಿ ಯಾವುದೋ ಗುಡಿಸಲಿನಲ್ಲಿ ಸಿದ್ಧಿಯನ್ನು ಪಡೆದು ಅಲ್ಲಿ ವಾಂಗ್ಮಯವನ್ನು ಪ್ರಸಿದ್ಧಿಗಾಗಿ ಬರೆದವರೂ ಅಲ್ಲ. ತಿಳಿದ ತತ್ವ, ಆ ದಾರ್ಶನಿಕ ಭೂಮಿಕಾ, ಆ ಔದಾರ್ಯದ ದೃಷ್ಟಿಯನ್ನು ಸಮಾಜದೊಳಗೆ ಸಂಚಾರ ಮಾಡಿ ಪ್ರತಿಯೊಬ್ಬ ಸಮಾಜದ ಅಂಗವಾಗಿರ್ತಕ್ಕ ವ್ಯಕ್ತಿಯನ್ನು ಈ ಸನಾತನ ಶಾಸ್ತ್ರೀಯ ತಳಹದಿಯ ಮೇಲೆ ಅವರ ವ್ಯಕ್ತಿತ್ವವನ್ನು ರೂಪಿಸಲಿಕ್ಕಾಗಿ ಇವರೆಲ್ಲ ಪ್ರಯತ್ನಪಟ್ಟವರು. ಸಮಾಜವನ್ನು ಈ ಶಾಸ್ತ್ರೀಯ ಭದ್ರ ಬುನಾದಿಯ ಮೇಲೆ ಕಟ್ಟಬೇಕೆಂದು ಬಯಸಿದ ಮಹಾನ್ ಭಾವರು ಇವರೆಲ್ಲ ಹರಿದಾಸರು. ಕನಕ ಒಂದು ಮಾತು ಹೇಳ್ತಾನೆ, ಅವ ನನ್ನ ಯಾಕೆ ನೀವು ಕೀರ್ತಿಸ್ತೀರಿ, ಕನಕನನ್ನೇಕೆ ಕೀರ್ತಿಸುವಿರಿ? ಕನಕ ಬರೆದದ್ದು ಒಳಗೆ ನಿಂತು ಭಗವಂತ ಬರಿಸಿದ್ದು. ಹೀಗಾಗಿ ಇದು ಏನದ, ಇದು ಅವನದು, ನಂದು ಅಲ್ಲಿದು. ಅದಕ್ಕೆ ಕನಕನನ್ನು ಕೀರ್ತಿಸಿ ಮಾಡುವರೇನು ಅಂತ ಕೇಳ್ತಾನೆ ವಾಕ್ಯ. ಇಷ್ಟು ಪ್ರಾಮಾಣಿಕ. ಇದು ಏನು ನಾನು ಬರ್ದೀನಿ ವಾಂಗ್ಮಯವನ್ನು ಸಮಾಜದ ಜೊತೆಗೆ ಆರ್ಷವಾಣಿ, ಭಾರತೀಯ ಪ್ರಾಚೀನ ವಾಣಿ ನಿಮ್ಮೆಲ್ಲರ ಜೋಡಿ ಮಾತಾಡು ಹಂಗೆ ನಾವೊಂದು ಮಾಧ್ಯಮ ಅದೆ. ವೇದಶಾಸ್ತ್ರ, ಇತಿಹಾಸ, ಪುರಾಣಗಳು ನಿಮ್ಮ ಜೋಡಿ ಡೈರೆಕ್ಟಾಗಿ ನಿಮಗೆ ತಿಳಿಯುವ ಭಾಷಾದಾಗ
ನಿಮಗೆ ತಿಳಿಯುವ ಶೈಲಿ ಒಳಗೆ ಒಂದು ನಿಮಗೂ ಸನಾತನವಾಗಿರ್ತಕ್ಕ ಈ ವೇದಶಾಸ್ತ್ರ, ಇತಿಹಾಸ, ಪುರಾಣಗಳೆಂಬ ಭಾರತೀಯ ಮೂಲಭೂತವಾದ ವಾಂಗ್ಮಯಕ್ಕೂ ಒಂದು ಸಂವಾದವನ್ನು ಏರ್ಪಡಿಸಿದ ಕಾರ್ಯವನ್ನು ಅಷ್ಟೇ ನಾವು ಮಾಡಿದ್ದು. ನೀವು ಕೇಳುವ ಶ್ರೋತೃಗಳು ಹೇಳುವ ವಾಂಗ್ಮಯ ಅದು. ನಾ ಇಷ್ಟೇ ಮೀಡಿಯೇಟರ್ ಆಗಿ ಮಾಧ್ಯಮದ ಒಂದು ಭಾಷಾ ಆಗಿನ ಅಷ್ಟೇ ಅಂತನ್ನುವ ಇದನ್ನು ನುಡಿಸಿದವನು ಭಗವಂತ ಎಂಬುವ ಅವನ ಅನುಸಂಧಾನ ಇದ್ದುದರಿಂದ ಕನಕನನ್ನು ಕೀರ್ತಿಸಿ ಮಾಡುವರೇನು ಅಂತ ಕೇಳ್ತಾನೆ ಅವನೇ. ಕನಕ ಅಂತ ಒಂದು ಸ್ವಂತ ವ್ಯಕ್ತಿತ್ವ ಇದ್ರೆ ನನ್ನನ್ನು ನೀನೇನೋ ಒಂದೆರಡು ಗೌರವದ ಮಾತುಗಳನ್ನು ನನ್ನ ಬಗ್ಗೆ ನೀವು ಆಡಬಹುದು. ನಂದು ಏನು ಅಸ್ತಿತ್ವ ಅಲ್ಲೇ ಅಲ್ಲ, ಎಲ್ಲ ದೇವರು ನನ್ನೊಳಗೆ ನಿಂತು ಮಾಡ್ಯಾನ ಎಂಬುವ ಪರಿಪಕ್ವವಾದ ಅನುಸಂಧಾನದ ಮೂರ್ತಿಮಂತ ವ್ಯಕ್ತಿಯಾಗಿ ಬಾಳಿದ ಕನಕನ ಮಾತುಗಳು ಬಹಳ ಬೆಲೆಯನ್ನು ಹೊಂದುವ ಮಾತುಗಳಾಗ್ತವೆ. ಆ ಹಿನ್ನೆಲೆ ಒಳಗೆ ಕನಕದಾಸರು ಅವನ ಬಗ್ಗೆ ಹಲವಾರು ವಿಚಾರಗಳನ್ನು ನಾವು ಕಾಣಬೇಕಾಗಿರ್ತಕ್ಕಂಥದ್ದು. ಕನಕ ಕರ್ನಾಟಕದವ, ಅದೊಂದು ಬಹಳ ದೊಡ್ಡ ಆನಂದ. ಕರ್ನಾಟಕದ ಒಂದು ಆಧ್ಯಾತ್ಮಿಕ ಸಂಪತ್ತಿನ ನಿರ್ಮಾಪಕ, ನಿರೂಪಕ, ಒಡೆಯ, ಅದು ಒಂದು ಹೆಗ್ಗಳಿಕೆ. ನಮಗದು ಆನಂದ. ಜೊತೆಗೆ ಉತ್ತರ ಕರ್ನಾಟಕದೊಳಗೆ ಹುಟ್ಟಿ ಬೆಳೆದಂಥ ಒಬ್ಬ ವ್ಯಕ್ತಿ, ಅದು ಇನ್ನೂ ಆನಂದ. ಜನನಿ ಜನ್ಮಭೂಮಿಶ್ಚ ಇದ್ದಂಗೆ. 14-15ನೇ ಶತಮಾನ ಸಮಗ್ರ ಭಾರತದೊಳಗೆ ಆಧ್ಯಾತ್ಮಿಕ ವಾಂಗ್ಮಯದ ಒಂದು ಸುವರ್ಣ ಕಾಲ ಅಂತ ಹೇಳ್ಬೋದು. ವಲ್ಲಭಾಚಾರ್ಯರು, ನಿಂಬಾರ್ಕಾಚಾರ್ಯರು, ಕೃಷ್ಣ ಚೈತನ್ಯರು, ಇನ್ನು ಇಸ್ಕಾನದ ಮೂಲಭೂತ ವ್ಯಕ್ತಿ ಚೈತನ್ಯರು, ತ್ಯಾಗರಾಜರು, ಇವರು ಮತ್ತು ಪುರಂದರದಾಸರು, ಕನಕದಾಸರು ಮದಾಂತ ಮಹಾನ್ ಭಾವರು, ವ್ಯಾಸರಾಯರು, ಶ್ರೀಪಾದರಾಜರು. ಇದೇ ಕಾಲಕ್ಕೆ ಸೂರ್, ಮೀರಾ, ಕಬೀರ್ ಎಲ್ಲ 14-15ನೇ ಶತಮಾನದ ಒಂದು ದೊಡ್ಡ ದೇಣಿಗೆ ಭಾರತೀಯ ಸಂಸ್ಕೃತಿಗೆ. ಇಷ್ಟು ಮಂದಿ ಏಕಕಾಲಕ್ಕೆ ಒಂದು ಸುವರ್ಣ ಯುಗ ಇದ್ದಂಗಿತ್ತು. ಎಲ್ಲ ಪ್ರದೇಶಗಳಲ್ಲಿಯೂ ಧಾರ್ಮಿಕರಾದ ಮಹಾನುಭಾವರಾದ ಸಂತರು, ಮಹಾಂತರು ಅವತರಿಸಿ ಸಮಾಜದೊಳಗೆ ತತ್ವಜ್ಞಾನವನ್ನು, ಸಂಸ್ಕೃತಿಯನ್ನು, ಭಕ್ತಿಯನ್ನು ಜೀವಂತವಾಗಿ ಉಳಿಸಿದವರು ಇವರೆಲ್ಲ. ಆ ಕಾಲವೇ ಅಂಥ ಕಾಲ. ಆಗ ನಮ್ಮ ಕನಕದಾಸರು ಅವತಾರವನ್ನು ಎತ್ತಿದ ವ್ಯಕ್ತಿ. ಹಾವೇರಿಯ ಹತ್ತಿರ ಸಿಗ್ಗಾವಿ ಅಂತ ಒಂದು ಊರದ. ಆ ಸಿಗ್ಗಾವಿ ತಾಲೂಕಿನಾಗ ಬಾಡ ಅಂತ ಒಂದು ಊರು. ಬಾಡದ ಊರು, ಅದಕ್ಕೆ ಬಾಡ ಅಂತ ಕರೀತಾರೆ. ಆ ಊರು ರಾಜಧಾನಿಯಾಗಿತ್ತು. 78 ಹಳ್ಳಿಗಳ ನಾಯಕತ್ವ ಆ ಊರಿಗೆ ಸಿಕ್ಕಿತ್ತು. ಅಲ್ಲಿ ಅದರ ಆಳ್ವಿಕೆಯನ್ನು ಆಳುವವನು ಒಮ್ಮೆ ಒಬ್ಬರು ಒಂದು ವಿಮರ್ಶೆ ಮಾಡಿದರು. ಅವರಿಗಿಲ್ಲ, ಹೇಳ್ತೀನಿ, ಪ್ರತ್ಯಕ್ಷವಾಗಿ ನಾನು ನೋಡಿದ್ದನ್ನು. ಈ ಬೆಂಗಳೂರು ಯೂನಿವರ್ಸಿಟಿ ಒಳಗೆ ಒಬ್ಬ ಕನ್ನಡ ವಿಭಾಗದೊಳಗೆ ಒಬ್ಬ ಭಾಳ ಚಲೋ ವಿಮರ್ಶಕಿದ್ದರು, ಬುದ್ಧಿವಂತರು. DR ನಾಗರಾಜ್ ಅಂತ ಅವ್ರ ಹೆಸರು. ಗೊತ್ತಿರ್ತದೆ ಸಾಹಿತ್ಯ. DR ನಾಗರಾಜ್ ಅಂತ
ಒಮ್ಮೆ ಹಂಪೆಯ ಒಂದು ಕಮ್ಮಟ ನಡೆದಿತ್ತು ಕನ್ನಡ ವಿಶ್ವವಿದ್ಯಾಲಯದವರು. ಅವರೊಂದು ಮಾತಾಡಿದರು. ವಿಜಯನಗರದ ಸಾಮ್ರಾಜ್ಯದ ಪತನ ಆದದ್ದು, ಹಿಂದೂ ಸಾಮ್ರಾಜ್ಯದ ಪತನ ಆದದ್ದು ಅದು ಒಂದು ವರದಾನವೇ. ಕಾರಣ ಏನು ಅಂದರೆ, ಆನುವಂಶಿಕವಾಗಿ ಕ್ಷತ್ರಿಯರ ಕೈಯಲ್ಲಿಯೇ ಉಳಿದಿರ್ತಕ್ಕ ಈ ಸಾಮ್ರಾಜ್ಯ ಸಮಾಜದ ಎಲ್ಲ ಜಾತಿ ಜನಾಂಗ ತತ್ರಾಪಿ ಸಮಾಜದೊಳಗೆ ಸ್ವಲ್ಪ ದೂರಿಡಲ್ಪಟ್ಟ ಜನಾಂಗದ ಕೈಗೆ ರಾಜ್ಯದ ಆಡಳಿತಗಳೆಲ್ಲ ಸೇರುವ ಒಂದು ಅವಕಾಶ ಒದಗಿತು. ಅದು ಈ ವಿಜಯನಗರ ಸಾಮ್ರಾಜ್ಯದ ಪತನ ಆದದ್ದರಿಂದ. ಅದು ಆಗಿದ್ದಿಲ್ಲ ಅಂತಂದರೆ ಮತ್ತಿದೇ ಆನುವಂಶಿಕವಾಗಿ ಕ್ಷತ್ರಿಯರ ಸಾಮ್ರಾಜ್ಯವೇ ಬೆಳೀತಿತ್ತು. ಆದರೆ ಅದು ಹಾಳಾಯ್ತು. ಹೀಗಾಗಿ ಮದಕರಿ ನಾಯಕ, ಚಿತ್ರದುರ್ಗದೊಳಗೆ ಮದಕರಿ ನಾಯಕ ಇತ್ಯಾದಿ ನಾಯಕ ಜನಾಂಗ ಅಂದರೆ ಬೇಡ ಜನಾಂಗಕ್ಕೆ ಸಿಕ್ತು. ಸುರಪುರ ಅಲ್ಲಿ ವೆಂಕಟಪ್ಪ ನಾಯಕ ಇರ್ತವೆ. ಇವೆಲ್ಲ ಈ ನಾಯಕ ಅಂತ, ರಾಜ ಅಮರೇಶ ನಾಯಕ ನಾಯಕ ಅಂತ ಹೆಸರವಲ್ಲ, ಪೇಪರ್ನಾಗ ಓದ್ತಿರಲಿಲ್ಲ. ಈ ನಾಯಕ ಎಂಬ ಜನಾಂಗಕ್ಕೆ ಹಸ್ತಾಂತರಿತವಾಯಿತು. ಯಾವುದು? ಈ ಅಧಿಕಾರ. ಕೇಂದ್ರೀಕೃತವಾದ ಅಧಿಕಾರ ಅದು ವಿಕೇಂದ್ರೀಕೃತವಾಯಿತು. ಆಗಿ ಜನಸಾಮಾನ್ಯರಿಗೆ ಅವರ ಕೈಗೆ ಈ ಅಧಿಕಾರ ಬರಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೆ ವಿಜಯನಗರ ಸಾಮ್ರಾಜ್ಯ ಹಾಳಾದದ್ದು ಅದು ಪ್ಲಸ್ ಪಾಯಿಂಟೇ, ಅನುಕೂಲ ಆಯಿತು ಅಂತ ಅವರವ್ರ ಅಭಿಪ್ರಾಯ. ಹೇಳಿ ನಾನು ನೋಡೋ ದೃಷ್ಟಿ ಇರ್ತದಂತ ನಿನ್ನೆ ಹೇಳಿ ಹಿಂಗೆ ಬರ್ರಿ. ನನಗೇಂತ ಹೇಳಬೇಕಾಗಿದೆ ಅಂದರೆ ಇಷ್ಟೇ ಒಂದೇ ಪಾಯಿಂಟು. ವಿಜಯನಗರದ ಸಾಮ್ರಾಜ್ಯ ಇದ್ದಾಗೆ ಚೆಂದಾಗಿ ಸ್ವಲ್ಪ ವಿಜಯನಗರದ ಆಡಳಿತದ ಐತಿಹಾಸಿಕ ಅಧ್ಯಯನವನ್ನು ಮಾಡಿರಿ. ಸ್ವಯಂ ಇನ್ನೂ ಹಾಳಾಗಿದ್ದಿಲ್ಲ. ವೈಭವದ ತುದಿಯಲ್ಲಿ ವಿಜಯನಗರದ ಸಾಮ್ರಾಜ್ಯ ಇದ್ದಾಗಲೇ ಎಲ್ಲ ಒಂದು ರೀತಿಯಾಗಿ ಕ್ಷತ್ರಿಯರಾಗದೇ ಇದ್ದ ಬ್ರಾಹ್ಮಣರಂತೂ ಎಂದು ರಾಜ್ಯ ಆಳೇ ಇಲ್ಲ. ಅವು ಯಾವ ಒಂದೇನೋ ಅವನೇನೋ ಮಯೂರ್ ಶರ್ಮಾ ಅಂತೇಳಿ ಒಂದು ಬಂತು, ಒಂದು ಬಹುಮನಿ ರಾಜ್ಯ. ಅವನು ಎರಡು ಬಿಟ್ಟರೆ ಇನ್ನು ಯಾರು ಇಲ್ಲೇ ಇಲ್ಲ. ಅವ್ರಿಗೆ ಇವು ಸಾವಿರ ಬಂದಿಲ್ಲ. ಇದು ಪಿಕ್ಚರ್ನಾಗ. ಆದರೆ ಬಾಕಿ ನಾವು ಏನು ಇವತ್ತು ಶೂದ್ರರು ಅಂತ ಕರಿತೀವಿ ಅಂದರೆ ಜನಿವಾರ ಹಾಕ್ಕೊಳ್ಳದೆ ಇದ್ದವರು. ಇವರೆಲ್ಲರ ಕೈಗೆ ಅಧಿಕಾರ ಹೋದದ್ದು ಮೊದಲೇ ಕೊಟ್ಟಾರೆ. ಮೊದಲೇ ಅಧಿಕಾರದ ಅದಕ್ಕೊಂದು ಸಂಕೇತ ಯಾರು? ಒಂದು ಉದಾಹರಣೆ ಅಂದರೆ ಕನಕದಾಸರು. ಅವ್ರ ತಂದೆ ವೀರಪ್ಪ ನಾಯಕ. ಅವರು ಹಾಲು ಮತದ ಕುರುಬು ಅಂತ ಕೆಲವರು ಅಂತೂ ಅವರೇ ಏನೇನೋ ಅವ್ರವ್ರಿಗೆ ಅನುಕೂಲವಾಗುವ ಹಂಗೆ ಅವ್ರ ಜಾತಿಯನ್ನು ಇವರು ನಿರ್ಧಾರ ಮಾಡಲಿಕ್ಕೆ ಹೊಂಟಾರೆ. ಮಾಡಲಿ. ಅದೇನು ಜಾತಿ ನಿರ್ಧಾರದಿಂದ ವ್ಯಕ್ತಿಯ ವ್ಯಕ್ತಿತ್ವ ಏರುವುದೂ ಇಲ್ಲ, ಇಳಿಯುವುದೂ ಇಲ್ಲ. ಕರ್ಣ ನೀವೇನೋ ಜಾತಿಯಿಂದ ಭಾಳ ಕಡಿಮೆ ಸೂತ ಅಂತ ನೀವು ಅಂದಾಗ ಕರ್ಣನ ಪಾತ್ರ, ಯೋಗ್ಯತೆ, ಗುರುಭಕ್ತಿ, ಶಕ್ತಿ, ಸಾಮರ್ಥ್ಯ ಏನೂ ಕಡಿಮೆ ಆಗುವುದಿಲ್ಲ. ರಾಜ ಅಂತಂಬ ಹೆಸರು ಅವನಿಗೆ ಕೊಟ್ಟು ಕ್ಷತ್ರಿಯ ಅಂತ ನೀವು ಕರೆದಾಕ ಅದರಿಂದಾಗಿ ಕರ್ಣನ ವ್ಯಕ್ತಿತ್ವದೊಳಗೆ ಏನೋ ಕೆಲವು ಹೆಚ್ಚಿನ ಪಾಯಿಂಟ್ಗಳು ಬಂದು ಅಂತೂ ಏನಾಗುವುದಿಲ್ಲ. ಜಾತಿ ಏರಿಸೋದು ಇಲ್ಲ, ಜಾತಿ ಇಳಿಸೋದು ಇಲ್ಲ. ಗುಣ ವ್ಯಕ್ತಿನ ಏರಿಸ್ತಾವೆ. ವ್ಯಕ್ತಿಯ ವ್ಯಕ್ತಿತ್ವವನ್ನು ಏರಿಸುವವು ಗುಣಗಳು, ಇಳಿಸುವವು ಅವಗುಣಗಳು. ವಿದುರ ಮಹಾಭಾರತದಾಗ ಪೂಜನೀಯ ವ್ಯಕ್ತಿ ಆಗ್ತಾನೆ. ಅವನ ಜಾತಿ ಏನಿತ್ತು ಮತ್ತು ಶೂದ್ರೆ. ಕರ್ಣ ಇನ್ನೂ ಸೂತ, ಕ್ಷತ್ರಿಯದ ಅನಂತರದ ಜಾತಿ. ಆದರೆ ಕರ್ಣ ಉಪೇಕ್ಷಣೀಯವಾದ ಪಾತ್ರ ಅಂತ ಅನಿಸುತ್ತಾನೆ. ವಿದುರ ಭಕ್ತಿಭರಿತ ಭಯಸಹಿತವಾದ
ಒಂದು ವ್ಯಕ್ತಿ ಆಗ್ತಾನೆ. ಕಾರಣ ಏನು? ಗುಣಗಳಿಂದ. ಅದರಿಂದ ಇತಿಹಾಸ ಅದರ ಪುಟಗಳಲ್ಲಿ ಜಾತಿಯಿಂದ ಏರ್ಯಾರ ಅನ್ನೋದಕ್ಕಿಂತ ತಮ್ಮ ಭಕ್ತಿ, ತಮ್ಮ ಜ್ಞಾನ, ತಮ್ಮ ವೈಯಕ್ತಿಕ ಸಾಧನ, ತಮ್ಮ ಗುಣಗಳಿಂದ ಏರಿದವರು ಇದ್ದಾರೆ. ಕಬೀರ್ ದಾಸ್ ಮತ್ತು ಯಾವ ಜಾತಿಗೆ ತಮ್ಮ ಮುಸಲ್ಮಾನರವ. ಅದು ಇಡೀ ಭಾರತ ದೇಶದ ಒಂದು ದಾರ್ಶನಿಕ ಇತಿಹಾಸವನ್ನು ಅವಲೋಕಿಸಿದಾಗ ಕಬೀರನ ಕಾಂಟ್ರಿಬ್ಯೂಷನ್ ಏನದ, ಕೊಡುಗೆ ಭಾಳ ಅದ್ಭುತವಾದಂಥ ಕೊಡುಗೆ ಅವನು ಕಬೀರನು. ಆದ್ದರಿಂದ ಇದು ಇರಲಿ, ಅವನು ಮುಂದೆ ವಿಚಾರ ಮಾಡೋಣ. ನಮ್ಗೆ ಅವತ್ತಿನ ಕಾಲಕ್ಕೆ ಈ ಸಾಮ್ರಾಜ್ಯಗಳು, ಮಾಂಡಲಿಕ ಸಾಮ್ರಾಜ್ಯಗಳು ಬಹಳ ಇದ್ದು ಕರ್ನಾಟಕದಾಗ. ವಿಜಯನಗರಕ್ಕೆ ಕೇಂದ್ರೀಕೃತವಾದದ್ದು. ಅದರೊಳಗಿನ ಒಂದು ಸಾಮ್ರಾಜ್ಯ 78 ಹಳ್ಳಿಗಳ ಒಂದು ಒಡೆತನ, ಅದನ್ನು ಸಂಪಾದನೆ ಮಾಡಿಕೊಂಡು ಆಳೋ ವ್ಯಕ್ತಿಯಾಗಿದ್ದ ಕನಕನ ತಂದೆಯಾದ ವೀರಪ್ಪ ನಾಯಕ. ವೀರಪ್ಪ ಬೀರಪ್ಪ ಅಂತ ಕರೀತಾರೆ. ಕೆಲವು ಶಬ್ದಗಳು ವ್ಯವಹಾರದಾಗ ಬೇರೆ ರೂಪ ಧಾರಣ ಮಾಡ್ತಾವೆ. ನಮ್ಮ ಕನಕದಾಸರೇ ಕೃಷ್ಣ ಕಾಳಿಂಗ ಎಂಬ ಹಾವಿನ ಹೆಡೆ ಮೇಲೆ ಕೃಷ್ಣ ಕುಣಿತಿರ್ತಾನೆ. ಕೃಷ್ಣ ಕಾಲಿಯ ಮಡುವಿನಲ್ಲಿ ಹಾರಿ ಒಳಗೆ ಅಡಗಿದ ಕಾಲಿಯನನ್ನ ಮೇಲಕ್ಕೆ ಹಾವನ್ನು ಎಳೆದು ತಂದು ಅದರ ಹೆಡಿ ಮೇಲೆ ಶ್ರೀಕೃಷ್ಣ ಕುಣಿತಿರ್ತಾನೆ. ಈ ಒಂದು ದೃಶ್ಯವನ್ನು ಕನಕದಾಸರು ವರ್ಣನೆ ಮಾಡ್ತಾರೆ. ದೇವಿ ನಮ್ಮ ದ್ಯಾವರು ಬಂದಾರ, ಬನ್ನೀರೆ ನೋಡ ಬನ್ನೀರೆ. ದೇವಿ ನಮ್ಮ ದ್ಯಾವರು, ದೇವರು ದ್ಯಾವರು ಅಂತ ಅದು ಜನಪದದಾಗ ಆಗ್ತದೆ. ದೇವಿ ನಮ್ಮ ದ್ಯಾವರು ಬಂದಾರ, ಬನ್ನೀರೆ ನೋಡ ಬನ್ನೀರೆ. ಅಲ್ಲೇ ಡೊಳ್ಳಿನ ಮೇಲ್ಕೈ ಭರಮಪ್ಪ ಹಾಕ್ಯಾನ. ಇವತ್ತಿಗೂ ಭರಮಪ್ಪ ಅಂತದ. ಅದು ಬ್ರಹ್ಮ ಎಂಬ ಶಬ್ದ ಮೂಲಭೂತವಾಗಿ. ಬ್ರಹ್ಮ ಅಂತ ಸ್ವಲ್ಪ ಉಚ್ಚಾರಣೆ ಮಾಡಲಿಕ್ಕೆ ಕಷ್ಟ ಆದಾಗ ಭರಮ ಅಂತ ಅದು, ಭರಮಪ್ಪ ಅಂತ. ಹಾಗೆ ಇವನು ವೀರ, ಅವನು ವೀರಪ್ಪ ಅಂತ ಅದ. ಅಲ್ಲಿ ಒಂದು ವಿಮರ್ಶೆ, ಅದೊಂದು ಭಾವಿ ಚಿತ್ರ ವಿಮರ್ಶೆ. ಹೆಂಗೆ ವಿಮರ್ಶೆ ಮಾಡ್ತಾರೆ ಸ್ವಲ್ಪ ಗೊತ್ತಿರಲಿ ನಿಮಗೆ ಅಂತ ಹೇಳ್ತೀನಿ. ಡೊಳ್ಳಿನ ಮೇಲ್ಕೈ ಭರಮಪ್ಪ ಹಾಕ್ಯಾನ. ಒಳ್ಳೊಳ್ಳೆ ಪದಗಳ ಮತ್ತು ಹನುಮಪ್ಪ ಹಾಡ್ಯಾನು. ತಾಳವ ಶಿವನಪ್ಪ ಮೆಟ್ಯಾನ್ ಮ್ಯಾ ಅಂತ ಮೆಟ್ಯಾನ್ ಮಾ. ದೇವಿ ನಮ್ಮ ದ್ಯಾವರು ಬಂದಾರ, ಬನ್ನೀರೆ ನೋಡ ಬನ್ನೀರೆ ಅಂತ ಹಾಡು ಮಾಡ್ಯಾನ. ಭಾಳ ಚಂದದ, ಅದನ್ನು ಹೇಳ್ತೀನಿ ನಾನು ಮುಂದೆ ಬಂದಾಗ. ಮ್ಯಾ ಅಂತ ಒಂದು ಪಲ್ಲವಿಯೊಳಗೆ ಅಲ್ಲ, ಪ್ರತಿಯೊಂದು ಹಾಡಿನ ನುಡಿಯ ಕೊನೆಯಲ್ಲಿ ಮ್ಯಾ ಅಂತ ಅದ. ಮ್ಯಾ ಅಂತ ಯಾಕಂದರು ಕನಕದಾಸರು? ಅವರು ಕುರುಬರು, ಯಾವಾಗಲೂ ಕುರಿಗಳ ಮಧ್ಯದೊಳಗೆ ಇರ್ತಿದ್ರು. ಅವೆಲ್ಲ ಮ್ಯಾವ್ 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 ಮ್ಯಾ ಅಂತ ಇರ್ತಾವೆ ಕುರಿ. ಅದಕ್ಕೆ ಆ ಶಬ್ದ ಪ್ರಯೋಗ ಮಾಡ್ಯಾನ ಅಂತ ತಮ್ಮ ಮರ್ಯಾದೆನೂ ಕಳ್ಕೊಂಡು ಆ ಕನಕನ ಮರ್ಯಾದೆನೂ ಕಳೆದಿಷ್ಟು. ಅಮ್ಮೋ ಅಂತಾರೆ ಈ ಬೆಂಗಳೂರು ಕಡೆಗೆಲ್ಲ. ಅವ್ವ ಅಂತ ನಮ್ಮ ಕಡೆ ಅಂತಾರೆ. ಅವ್ವ ಆಶ್ಚರ್ಯಕಾರಕವಾದಾಗ, ಒಂದು ಆಶ್ಚರ್ಯಕಾರಕವಾದ ಘಟನೆಯನ್ನು ನೋಡಿದಾಗ ಹೋ ಅಬ್ಬ ಅಮ್ಮ ಅಂತಾರೆ. ಅಮ್ಮೋ ಏನಿದು ಅಂತ ಈ ಬೆಂಗಳೂರು ಕಡೆ ಅಂತಿರ್ತಾರೆ, ಬೆಂಗಳೂರು ಮೈಸೂರು ಕಡೆ. ಅಮ್ಮೋದೊಳಗಿರ್ತಕ್ಕ ಮೋ 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 ಅದು ಮೋ 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 ಅನ್ನೋದೇ ಮ್ಯಾ ಅಂತ ಅನಿಸ್ಯದ. ಅದು ಆಶ್ಚರ್ಯಕಾರಕವಾದ ಘಟನೆ. ಏನು ಅಂದರೆ ಹಾವಿನ ಹೆಡಿ ಮೇಲೆ ಕುಣಿಯೋ ರಂಗ, ಫಣದ ಮೇಲೆ ಕುಣಿಯೋ ರಂಗ. ಹಾವಿನ ಹೆಡಿ ಮೇಲೆ ಕೃಷ್ಣ ಕುಣಿಲಿಕ್ಕೆ ಹತ್ತಾನ. ಇದು ಏನು ಆಶ್ಚರ್ಯ ಅಲ್ಲ ಅಂತ ಯಾವಾಗಲೂ ಸಮಾಜನಾಗೆ ನೆಲದ ಮೇಲೆ ಕುಣಿಲಿಕ್ಕೆ ಬರೋದಿಲ್ಲ. ಕೆಲವರಿಗೆ ಕಮಕ್ಕೆ ಕುಣಿಲಿಕ್ಕೆ ಬರ್ತಿದ್ದಿಲ್ಲ.
ಅದಕ್ಕೆ ಹಿಂದಿ ಒಳಗೊಂದು ಗಾದಿ ಮಾತದ, ನಾಚನ ಜಾನೆ ಅಂಗನ ಟೇಢ. ನಿಮಗೆ ತನಗರೆ ಕುಣಿಲಿಕ್ಕೆ ಬರುವಲ್ತು, ಆ ನೆಲ ಅಂಕದ ಅದಕ್ಕೆ ನಾವು ಕುಣಿಲಿಕ್ಕೆ ಬರೋದಿಲ್ಲ ಅಂತ ನಾವು ಅಂತ ತನಗೆ ಬರೋದಿಲ್ಲ ಅಂತ ಅನ್ನೋದಿಲ್ಲ, ಆ ನೆಲ ಅಂಕದ ಅಂತ ಅನ್ಸುತ್ತೆ. ಅಂದರೆ ತಮ್ಮ ದೌರ್ಬಲ್ಯ ಮುಚ್ಚಿಕೊಂಡು ಇನ್ನೊಂದಕ್ಕೆ ದೋಷವನ್ನು ಕೊಡುವುದು ಸ್ವಲ್ಪ ಮನುಷ್ಯನ ಸಹಜ ಸ್ವಭಾವ. ನಾಚನ ಜಾನೆ ಅಂಗನ ಟೇಢ ಅಂತ. ಆದರೆ ಕೃಷ್ಣ ಹಾವಿನ ಹೆಡಿ ಮೇಲೆ ಕುಣಿದು ತೋರಿಸಿದ. ಏನು ಆಶ್ಚರ್ಯ. ಅದು ಬಾಲ ಎತ್ತಿ ಹಿಡ್ದಾನ, ಹೆಡಿ ಮೇಲೆ ಕುಣಿಲಿಕ್ಕೆ ಹತ್ತಾನೆ ಕೃಷ್ಣ. ಇದನ್ನು ನೋಡಿ ಬ್ರಹ್ಮದೇವರು ಬಂದರು, ಹನುಮಪ್ಪ ಬಂದ, ಶಿವ ಬಂದ. ಶಿವ ತಾಳ ಹಾಕಿದ, ಹನುಮಪ್ಪ ಹಾಡ ಹಾಡಿದ. ಜೊಳ್ಳಿನ ಮೇಲೆ ಕೈ ಭರಮಪ್ಪ ಹಾಕ್ಯಾನ. ಬ್ರಹ್ಮ ಇದು ಕಪರ್ದಿ ಇತ್ಯಾದಿ ಸಂಸ್ಕೃತ ಶ್ಲೋಕದ ಇದು ರುಕ್ಮಿಣಿ ಶ್ರೀಯದು, ಅದ್ರದ್ದು ಚಂದವಾಗಿ ಸಕ್ಕದು ನುಡಿ ಬಹಳವ, ಮುಂದಿನ ನುಡಿಯವ. ಇವರು ಮ್ಯಾವ್ ಅಂದಿದ್ದಕ್ಕೆ ಹಾಗಾದ್ರೆ ಅವ್ನು ಕುರು ಬಿಡಬೇಕು. ಇದು ವಿಮರ್ಶೆ ಆಯಿತು. ಯಾವಾಗಲೂ ಕುರಿ ಮಧ್ಯದಾಗ ಜನ್ಮದಾಗ ಕುರಿ ಕಾಯ್ದಿಲ್ಲವ. ಅವ ಒಬ್ಬ ದೊಡ್ಡ ಶ್ರೀಮಂತ ವೀರಪ್ಪ ನಾಯಕನ ಮಗ ಆಗಿ ಬೆಳೆದಾನೆ. ಅವನಿಗೆ ಕುರಿ ಕಾಯ್ದು ಪ್ರಸಂಗ ಬಂದಿಲ್ಲ. ಇವರು ಯಾವಾಗಲೂ ಕುರಿ ಮಧ್ಯದಾಗಿದ್ದದ್ದು. ಈ ಪುಂದದಾಸರು ಕಲ್ಲು ಸಕ್ಕರೆ ಕೊಳ್ಳಿರೋ ಅಂತ, ವ್ಯಾಪಾರ ನಮಗಾಯಿತು ಅಂತ ಒಂದು 2-3 ಹಾಡವ. ಕಲ್ಲು ಸಕ್ಕರೆ ಕೊಳ್ಳ್ರಿ ಅಂತ ಒಂದು ಇಂಥ ಸಕ್ಕರೆ ಬಂದದಂತ ಒಂದು 4-8 ಹಾಡವ. ವ್ಯಾಪಾರ ನಮಗಾಯಿತು ಅಂತ ನೋಡಿ, ಅವ್ರು ಯಾವಾಗಲೂ ಬಿಸ್ನೆಸ್ಸೇ ಮಾಡ್ತಿದ್ದಲ್ಲ, ಅದಕ್ಕೆ ಅವೇ ಪ್ರವೃತ್ತಿ ಸಂಸ್ಕಾರ ಇದ್ದಿದ್ದರಿಂದ ಅವಕ್ಕಿಂತ ಹಾಡು ಕೊಂಡ್ಕೊಳ್ರಿ ಅಂತ ಅಡ್ವರ್ಟೈಸ್ಮೆಂಟ್ ಟಿ ವಿಯವರು ತೋರಿಸ್ತಾರಲ್ಲ, ಹಂಗೆ ಅದೇ ರೂಢಿ, ಅದೇ ಧಾಟಿ. ಅದಕ್ಕೆ ಕಲ್ಲು ಸಕ್ಕರೆ ಬಂದಿದೆ ಕೊಳ್ಳಿರಪ್ಪ ಅಂತ ಪುಂದಾಸರು ತಮ್ಮ ಸಂಸ್ಕಾರದಿಂದ ತಮ್ಮ ಬಿಸ್ನೆಸ್ಸಿನ ಮೈಂಡು ಅದು ಹರಿದಾಸ ಸಾಹಿತ್ಯಗೂ ಹೊರಬಂದಿದೆ ವಿಮರ್ಶೆ ಆಯಿತು. ಇನ್ನೊಂದು ವಿಮರ್ಶೆ ಬಂದದ್ದು ಕನಕನ ಮೇಲೆ. ಕನಕ ನಾವು ಹೊರಗೆ ಹಾಕೀವಿ, ಬ್ರಾಹ್ಮಣರು ಹೊರಗೆ ಹಾಕ್ಯಾರ, ಹಿಂಗಾಗಿ ಅತಂತ್ರ ಆಗಿಬಿಟ್ಟಾನು ವಿಮರ್ಶೆ. ಯಾಕೆ ಅವ ನಮ್ಮ ಕಡೆ ಪೈಕಿ ಅಂಥೇಳಿ ಅವ್ರು ತೊಗೊಂಡಿಲ್ಲ, ಅವ ಅತ್ಲಾಗ ಹೋಗಿ ಅವ್ರನ್ನೂ ಎಲ್ಲರೂ ಸಂಭಾಳಿಸ್ಕೊಂಡು ಅವ್ರನ್ನೂ ವರ್ಣ ಮಾಡಿಕೊಂಡು ಅವ್ರ ಜೋಡಿನೂ ಬೆರ್ತಾನೆ ಅಂಥೇಳಿ ನಮಗೆ ಸಿಟ್ಟು. ಹಿಂಗಾಗಿ ನಾವು ಅವನು ಹೊರಗಿಡ್ತೀವಿ, ಅವರು ಅವನು ಹೊರಗಿಟ್ಟಾರೆ. ಕನಕ ಇಬ್ಬರಿಂದಲೂ ಉಪೇಕ್ಷಿತನಾದ. ಕಾರಣ ಏನು? ಅವ ನಮ್ಮವ ಅಂತಾಗಿದ್ದ ಅಂದರೆ ಅಂದಿನ ಕಾಲದ ಸಮಾಜದ ವಿಡಂಬನೆಯನ್ನು ಮಾಡಬೇಕಾಗಿತ್ತು. ಆಗಿನ ಕಾಲದೊಳಗೆ ಯಾರ್ಯಾರ ಜನಗಳು ಸವರ್ಣೀಯರು, ಉಚ್ಚ ವರ್ಗದವರು, ಅಥವಾ ಇಂದಿನ ಭಾಷಾದಾಗ ಮುಂದುವರೆದ ಜನಾಂಗವು, ಹಿಂದಿನ ಅಹಿಂದ ಜನಾಂಗ ಅಂತೇನದ ಸಿದ್ದರಾಮಯ್ಯನವ್ರದ್ದು, ಆ ಅಹಿಂದ ಜನಾಂಗ ಹಿಂದಿನ OBC ಜನಾಂಗವನ್ನು ಅವ್ರು ಕೀಳಾಗಿ ನೋಡ್ತಿದ್ರೋ ಇಲ್ಲೋ ನೋಡ್ತಿದ್ರು. ಹಂಗಾರೆ ನಮ್ಮ ಪರವಾದ ಮುಖವಾಣಿಯಾಗಿ ನಮ್ಮ ಶೋಷಿತರ ಒಂದು ಧ್ವನಿಯಾಗಿ ಅವ್ರನ್ನ ಬಾಯಿ ಬಂದಂಗೆ ಬೈಬೇಕಾಗಿತ್ತು. ಅಂದರೆ ಕರ್ಣನ್ನ ನಮ್ಮ ಕನಕನ್ನು ನಾವು ಇವತ್ತು ಅಂಬೇಡ್ಕರ್ ಮೂರ್ತಿ ಹಂಗೆ ಕೂಡಿಸ್ತೀವಿ ರೋಡಿಗೆ, ಹಂಗೆ ಕನಕನ್ನು ಕೂಡಿಸ್ತಿದ್ವಿ. ಅವ ತಂಬೂರಿ ಹಿಡ್ಕೊಂಡ ಮತ್ತು ಹರಿ ನಾರಾಯಣ ಎನ್ನೀರು ಅನ್ಕೋತ ಹೊಂಟ್ಬಿಟ್ಟ. ಹೀಗಾಗಿ ನಾವು ಹೊರಗಿಟ್ಟಿವಿ. ಖರೇನ ಅವ ಒಂದು ನಮ್ಮ ಶೋಷಿತ ವರ್ಗದ ಧ್ವನಿಯಾಗಿ ಅವ್ರ ಮೇಲೆ ಆಕ್ರೋಶ ಮಾಡಬೇಕಾಯ್ತು. ಸಮಾಜದ ಎಲ್ಲ ವರ್ಗಗಳ ಬಗ್ಗೆ ಅವನೇನಾದ್ರು ಬಾಯಿ ಬಂದಂಗೆ ಒಬ್ಬ ದಲಿತ ಸಾಹಿತ್ಯ ಅಂತ ಬೈದಿದ್ದ ಅಂದ್ರೆ ಖರೇನ ಕನಕನ ಸ್ಥಾನ ಇಡೀ ದೇಶದಾಗೆ ಬಹಳ ಉನ್ನತ ಮಟ್ಟದ ಸ್ಥಾನ ಆಗ್ತಿತ್ತು. ಆದರೆ ಏನು ಮಾಡೋದು, ಮತ್ತು ದೇವರು ಅಂತ ಮತ್ತು ಈ ಮೂಗು ಹಿಡ್ಕೊಳ್ಳೋದು ಆತ್ಮ ಸಾಧನಕ್ಕೆ ಎಳೆಸಿಬಿಟ್ಟ. ಎಳೆದ. ಹೀಗಾಗಿ ಸ್ವಲ್ಪ ನಾವು ಅವನನ್ನು ಇನ್ನೇನು ಪೂರ್ಣ ಹೊರಗೆ ಹಾಕುವಂಗಿಲ್ಲ, ನಮ್ಮವ ಪೂರ್ಣ ಸ್ವೀಕಾರ ಮಾಡುವಂಗಿಲ್ಲ. ಅವನು ದೇವರು ಭಕ್ತಿ ಅಂತ ಮಂದಿನ ಸಂಭಾವಿತದಿಂದ ಯಾರಿಗೂ ಬೈದಿಲ್ಲ, ಆಡಿಲ್ಲ, ಯಾರನ್ನ ನಿಂದ ಮಾಡಿಲ್ಲ, ಪ್ರಾಮಾಣಿಕರಾಗಿ. ಇವೆಲ್ಲ ಉಪದೇಶಗಳು ಇವತ್ತಿನ ಕಾಲಕ್ಕೆ ಇವು ಅಕಾಲಿಕ. ಪ್ರಾಮಾಣಿಕತೆ,
ಸತ್ಯ, ನೀತಿ, ಧರ್ಮ, ಆದರ್ಶ, ಮೌಲ್ಯ, ಮೌಲ್ಯಾಧಾರಿತ ರಾಜಕಾರಣ, ಆದರ್ಶ ಇವೆಲ್ಲ ಶಬ್ದಗಳು ಡಿಕ್ಷನರಿ ಒಳಗೆ ಮಾತ್ರ ಇರಬೇಕಾದದ್ದು. ಅದನ್ನು ಜೀವನದಾಗ ತರ್ತೀನಿ ಅಂದರೆ ಧ್ರುವನ ಕಥೆ ಬೇಡಕ್ಕೆ ನೀವು ಕೇಳಿರಿ. ಸುನೀತಿ ಅಂದರೆ ಸಮಾಜಕ್ಕೆ ಬೇಡಾಗ್ತದೆ. ಸುರುಚಿ ಎಸ್ ಮನೆಯೊಳಗೆ ಇರು. ನಾವು ಹೇಳಿಕೈ ಉತ್ಥಾನ ಪಾದರು. ನಮ್ಮದು ಕಾಲ ಮೇಲೆ ತಲೆ ಕೆಳಗೆ ವಿಪರೀತ ವಿಚಾರಧಾರ ಮಂದಿ. ಹೀಗಾಗಿ ಸುನೀತಿಗೆ ಸ್ವಲ್ಪ ಅವ್ರು ಗೇಟ್ ಪಾಸ್ ಕೊಟ್ಬಿಡ್ತಿರ್ತೀವಿ ಸುನೀತಿಗೆ. ಇವೆಲ್ಲ ಇಡೀ ರಾಜಕಾರಣ ಹಾಕ್ಕೊಂಡು ಸಮಾಜಕಾರಣದೊಳಗೆ ಧರ್ಮ, ನೀತಿ, ಆದರ್ಶ, ಮೌಲ್ಯಗಳಿಗೆ ಯಾವ ಕಾಲಕ್ಕಾದರೂ ಸ್ವಲ್ಪ ದೂರಿಡುವುದು ಇದು ಸಮಾಜದ ಸಂಪ್ರದಾಯ. ನೀತಿ ತತ್ವಗಳಿಗೆ ಬದುಕಿನೊಳಗೆ ಮನೆಯೊಳಗೆ ಅವಕಾಶವನ್ನು ಯಾರೂ ಕೊಡುವುದಿಲ್ಲ. ಕನಕ ಆ ಪರವಾದ ಒಂದು ಧ್ವನಿಯಾಗ್ಯಾನ. ಅವ ಜಗತ್ತಿನ ಮೂಲಭೂತವಾದ ಸತ್ಯ, ಜಗತ್ತಿನ ಮೂಲಭೂತವಾಗಿರ್ತಕ್ಕ ಪ್ರಾಮಾಣಿಕತೆ, ಜಗತ್ತಿನ ಮೂಲಭೂತವಾದ ವಾಸ್ತವತೆ, ಆ ಧರ್ಮ, ಆ ಆಚಾರ, ಆ ನೀತಿ, ಆ ಒಂದು ಮೌಲ್ಯಗಳ ಧ್ವನಿಯಾಗಿ ಕನಕದಾಸರು ನಮ್ಮ ನಿಮ್ಮ ಕಣ್ಣೆದುರಿಗೆ ಅರಳ್ಯಾರ. ಇದು ಆಸ್ತಿಕರಿಗೆ ಆಪ್ಯಾಯಮಾನವಾದರೂ ಇವತ್ತಿನ ಸಾಮಾಜಿಕ ಕೆಲವು ಭೂಮಿಕಾದೊಳಗೆ ಈ ಆವೇಗ ಉದ್ವೇಗದೊಳಗಿದ್ದಂಥ ವ್ಯಕ್ತಿಗಳಿಗೆ ಕನಕ ಎಂಬುದೇನದ ಸ್ವಲ್ಪ ಬರ್ಷ, ಸ್ವಲ್ಪ ದೂರ. ಹೀಗೆಲ್ಲ ವೃದ್ಧ ವಿಮರ್ಶೆ ಅವನಿಲ್ಲ. ಆ ವಿಮರ್ಶೆಯ ನೆಲೆ ನಮಗೇನು ಭಾಳ ಬೇಕಾಗಿಲ್ಲ. ಆದರೆ ಕನಕ ಯಾರು ಯಾವ ಮೌಲ್ಯಗಳ ಪ್ರತಿನಿಧಿಯಾಗಿ, ಯಾವ ಜೀವನದ ದ್ರಷ್ಟಾರನಾಗಿ, ಯಾವ ಸಿದ್ಧಾಂತ ಪ್ರಾಮಾಣಿಕತೆಯ ಒಬ್ಬ ನಿರೂಪಕನಾಗಿ ಕನ್ನಡಿಗರನ್ನು ಒಂದು ಒಳ್ಳೆಯ ಇತಿಹಾಸ ಪುರಾಣ ಪರಂಪರೆಗೆ ಇವರನ್ನು ಜೋಡಿಸಿ ಇವರ ಜೀವನಕ್ಕೆ ಸಂರಕ್ಷಣೆ ಒದಗುವ ಒಂದು ದಾರಿಯನ್ನು, ಮಾರ್ಗವನ್ನು ನಿರ್ಮಾಣ ಮಾಡುವ ಮಹಾನುಭಾವನ ರೂಪದೊಳಗೆ ಕನಕನನ್ನು ನಾವು ಗುರುತಿಸಬೇಕೇ ಹೊರತು ಅವ ಶೋಷಿತರ ಧ್ವನಿ ಆಗಲಿಲ್ಲ ಅಂತ 21ನೇ ಶತಮಾನದೊಳಗೆ ಮೈಕ್ ಮುಂದೆ ನಿಂತು ಆ 15ನೇ ಶತಮಾನದ ಆ ವ್ಯಕ್ತಿಗೆ ಬೈಯುವಂಥವ್ರು ಏನಿದ್ದಾರೆ ಪಾಪ ಇವರ ಅಭಿಪ್ರಾಯಗಳನ್ನು ನಾವೇನು ಭಾಳ ಗಮನಿಸಬೇಕಾಗಿಲ್ಲ. ಕನಕನ ನೆಲೆಯಲ್ಲಿಯೇ ಕಂಡು ಕನಕನ ಯುಗ, ಕನಕನ ಕಾಲ, ಕನಕ ಬೆಳೆದ ಪರಿಸರ, ಕನಕ ನಂಬಿದ ಮೌಲ್ಯವನ್ನು ಕನಕನ ಸ್ಥಾನದೊಳಗೆ ಇದ್ದು ಅವನನ್ನು ನೋಡಿ ನಾವು ತಿಳಿಬೇಕೇ ಹೊರತು ಅದನ್ನೇನೋ ಇವತ್ತಿನ ಮಾನಕ್ಕೆ ಕನಕನ ತರಬೇಕಾಗಿದ್ದ ಕನಕ ಆ ಕೆಲಸ ಮಾಡಿಲ್ಲ, ಆದ್ದರಿಂದ ಕನಕನನ್ನು ನಾವು ದೂರ ಇಡುತ್ತೇವೆ, ಇವ್ಯಾವುದೂ ಅಲ್ಲ. ಅವರವರನ್ನು ಅವರವ್ರದ್ದೇ ಆದ ಸರ್ಕಮ್ಸ್ಟೆನ್ಸ್, ಪರಿಸರ, ವಾತಾವರಣ, ಬೆಳವಣಿಗೆ, ನಂಬಿಕೆ, ವಿಚಾರ, ಅವರ ಅದ್ಭುತವಾದ ಸಾಧನ, ಅವರ ಸಿದ್ಧಿಗಳನ್ನು ಅವರದ್ದೇ ಆದ ನೆಲೆಯಲ್ಲಿ ಕಂಡು ನಾವು ಅದನ್ನು ತಿಳಿಬೇಕೇ ಹೊರತು ಅದನ್ನು ಇವತ್ತು ಇಲ್ಲಿ ನಿಂತು ಅವಂಗ ಉಪದೇಶ ಮಾಡುವಂಥ ಧಡ್ಡ ಸಾಹಸ ಮಾಡಲಿಕ್ಕೆ ಹೋಗಬಾರ್ದು. ಅಲ್ಲ, ವಿಮರ್ಶಾ ಕ್ಷೇತ್ರವಾಗಿ ವ್ಯಕ್ತಿ ವಿಚಾರ ಸ್ವಾತಂತ್ರ್ಯ ಎಲ್ಲರಿಗೂ ಉಂಟು ಅಂತ ಪಾಪ ಭಾಳ ಮಂದಿ ಹೇಳಿದರು. ಕಲಬುರ್ಗಿ ಹೇಳೋಣ, ಈ ಭಾರತ ದೇಶದೊಳಗೆ 62 ವರ್ಷ ಆದರೂ ಸ್ವಾತಂತ್ರ್ಯ ಬಂದು ವಿಚಾರ ಸ್ವಾತಂತ್ರ್ಯ ಇಲ್ವಾ? ವಿಚಾರ ಸ್ವಾತಂತ್ರ್ಯ ಇಲ್ಲ ಅಂತ ಯಾರು ಅಂದಾರೆ? ಅದಕ್ಕೆ ಅದು ನಮ್ಮ ಸಂಸ್ಕೃತಿಯೊಳಗೆ 2 ಸ್ವಾತಂತ್ರ್ಯವ, ಒಂದು ಉಪಾಸನಾ ಸ್ವಾತಂತ್ರ್ಯ, ಒಂದು ವಿಚಾರ ಸ್ವಾತಂತ್ರ್ಯ. ಯಾರಿಗೂ ಮತ್ತು ವಿರೋಧವನ್ನು ಇಲ್ಲಿ ಎಂದೂ ಮಾಡಿಲ್ಲ. ಅದನ್ನು ಮಾಡಿದ್ದಕ್ಕೆ ಮತ್ತು ಈ ಶಿಯಾ ಸುನ್ನಿ ಜಗಾಲಿ ಹೇಳ್ತಾರೆ, ಇಬ್ಬರು ರಾಜ್ಯ ಅಲ್ಲ, ಒಂದೇ ಜಾತಿ, ಒಂದೇ ಮುಸ್ಲಿಂ ವರ್ಗ, ಅದರೊಳಗಿನ ಉಪಾಸನಾದ ಒಂದು ಸ್ವಲ್ಪ ಇವ್ರದ್ದು ಸ್ವಾತಂತ್ರ್ಯ ನಿಲುವು ಬೇರೆ, ಅವ್ರದ್ದು ಬೇರೆ, ಇಷ್ಟೇ ಸ್ವಲ್ಪ, ಅಷ್ಟರ ಮೇಲೆ ಜಗಾಡಿ ಹೇಳ್ತಾರೆ. ಒಂದು ದಿವಸದಾಗ 17,700 ಮಂದಿನ ಕೊಂದು ಹಾಕಿದ್ರು. ನೀವು ಓದಿದ್ರಿ ಪೇಪರ್ ಮುಂಜಾನೆ, 4 ರೂಪಾಯಿ ಖರ್ಚು ಮಾಡಿ. ಅಲ್ಲ ಅಂದರೆ ಕಾನೂನೇನು? ಇದು ನಮ್ಮ ದೇಶದ ಸ್ವಾತಂತ್ರ್ಯ. ಆದರೆ ಅವ ಯಾವ ನೆಲೆಯಲ್ಲಿ ಬಾಳಿದ ಅಂತ ನಾವು ತಿಳಿಬೇಕು. ಆ ಹಿನ್ನೆಲೆ ಒಳಗೆ ಅವ್ರ ತಾಯಿ ಬಸಮ್ಮ ಅಂತ, ಅದನ್ನ ಹೇಳಿಕ್ಕೆ ಬಂದಿದ್ದೆ ನಾನು. ಭಕ್ತಮ್ಮ ಅಂತ, ಬ್ರಹ್ಮ ಭರಮನಾದ,
ಹಾಗೆ ಭಕ್ತಿ ಉಳ್ಳ ತಾಯಿ ಭಕ್ತಮ್ಮ ಹೋಗಿ ಬಚ್ಚಮ್ಮ ಅಂತ ಚ ಆತದು, ಬಚ್ಚಮ್ಮ ಅಂತ. ಇವರಿಬ್ಬರು ದಂಪತಿಗಳು ರಾಜ್ಯ ಆಳ್ತಿದ್ದರು. ಒಳ್ಳೆಯ ವ್ಯಕ್ತಿ, ಬಹಳ ಅಪೇಕ್ಷೆ ಇತ್ತು. ತುಂಬ ದಿನ ಆಯಿತು ಒಬ್ಬ ಒಳ್ಳೆಯ ಮಗ ಆಗ್ಬೇಕು ನಮಗೆ ಎಂಬ ಅಪೇಕ್ಷೆ. ನಮ್ಮ ಯಂಕಪ್ಪ ಅವನು ಕಾಸ್ಮೋಪಾಲಿಟಿನ್. ಈ ಜಾತಿ ಆ ಜಾತಿ ಎಂಬ ಜಾತೀಯತೆ, ದೇವರಿಗೆ ಜಾತೀಯತೆ ಇಲ್ಲ, ಭಕ್ತರಿಗೆ ಜಾತೀಯತೆ ಭಾಳ ಇರ್ತಾವೆ. ಅದು ಅಲ್ಲಿ ಲೈನ್ದಾಗ ಏನಿರೋದಿಲ್ಲ. ಮತ್ತು ಎಲ್ಲರೂ ಸಾಯಕ್ಕೆ ನಿಂತಿರ್ತಾರೆ. ಅವರು ನೀವು ಏನೇ ಇರಲಿ ಭಗವಂತನ ಮುಂದೆ ಎಲ್ಲರೂ ಸಮಾನ. ಭಗವಂತನ ಮುಂದೆ ಎಲ್ಲರೂ ಸಮಾನ. ಇನ್ನೇನು ಇಲೆಕ್ಷನ್ ಸೀಟ್ ಕೊಡ್ಬೇಕಾದ್ರೆ ಅಲ್ಲಿ ಜಾತೀಯತೆ ಇರ್ತದೆ. ಅಬ್ರಾಹಂ ಲಿಂಕನ್ ಒಂದು ಮಾತು ಬರೆದ. ಅವ ನಿಗ್ರೋ, ಅವನು ಎಲ್ಲ ಕಡೆಗೂ ಅವಕಾಶ ಇದ್ದಿದ್ದಿಲ್ಲ. ಚರ್ಚಿಗೆ ಹೊಂಟವ, ಅಮೇರಿಕಾದ ಚರ್ಚಿಗೆ. ನೀವು ಕರಿ ಮಂದಿ ನಿಮ್ಮನ್ನು ಚರ್ಚಿದಾಗ ಬಿಡುವುದಿಲ್ಲ ಅಂತ ಹೇಳಿದರು. ಸಲೂನಿಗೆ ಹೋದ. ಹೇರ್ ಕಟಿಂಗ್ ಸಲೂನ್ ಅಂತ ಇರ್ತಾವಲ್ಲ, ಸ್ವಚ್ಛ ನಮ್ಮ ಭಾಷಾದಾಗ ಹೇಳೋದಾದ್ರೆ ಹಜಾಮತಿ ಅಂಗಡಿ ಅಂತ. ಅಲ್ಲಿ ಹೋದ ಅಬ್ರಾಹಂ ಲಿಂಕನ್. ಇವ್ಗೆ ಯಾವ ಚರ್ಚಿನೊಳಗೆ ಬೇಡ ಅಂತ ತಡೆದಿದ್ದ, ಅವನು ತಲೆ ಬೋಳಿಸೋಳಿಕ್ಕೆ ಅಲ್ಲೇ ಬಂದಿದ್ದ, ಇವನು ಅಲ್ಲೇ ಬಂದಿದ್ದ. ಅವಾಗ ಲಿಂಕನ್ ಹೇಳಿದ್ನಂತ ಅವಾಗ, ನೋಡು ನಿಮ್ಮ ಚರ್ಚಕ್ಕಿಂತ ಸಲೂನ್ ಏನದ ಮುಕ್ತ ಮನಸ್ಸಿನ ಕ್ಷೇತ್ರ ಇದು ಅಂತ. ಯಾಕಂದರೆ ಇಲ್ಲೇ ಜಾತೀಯತೆ ಇಲ್ಲದ ಕ್ಷೇತ್ರ ಯಾವುದು ಅಂದರೆ ಸಲೂನ್ ಒಂದೇ. ಗುಡಿಯೊಳಗೆ ನೀವು ಕೆಲವ್ರು ಬಿಡ್ತೀರಿ, ಕೆಲವ್ರಿಗೆ ಬಿಡೋದಿಲ್ಲ. ನಮ್ಮ ಬಣ್ಣನೂ ನಾ ಬಿಳಿ ಬಣ್ಣಿದ್ರೆ ಒಳಗೆ ಬಿಡೋರಿದ್ರಿ, ನಾ ಕರಿ ಬಣ್ಣದವ, ಹಿಂಗಾಗಿ ನಾನೇನು ಒಳಗೆ ಬಿಡೋದಿಲ್ಲ ಅಂದ್ರಿ ನೀ ಆಗಲೇ. ಮತ್ತು ಸಲೂನ್ದಾಗಂತೂ ಸಮಾನ ಕೂತೀವಿ ನೋಡಿಲ್ಲ, ಚರ್ಚಿನಾಗ ಸಮಾನವಾಗಿ ನಾವು ಕೂಡಲಿಲ್ಲ, ಆದರೆ ಸಲೂನ್ಯಾಗ ಸಮಾನವಾಗಿ ಕೂತೀವಿ ನಾವು. ಹೀಗಾಗಿ ಅದಕ್ಕಿಂತ ಇದೇ ದೊಡ್ಡ ಉದಾರ ಕ್ಷೇತ್ರ ಅಂತ ನಾನು ತಿಳ್ಕೊಂಡೀನಿ ಅಂತ. ನಮ್ಮ ಯಂಕಪ್ಪ ಅವನಲ್ಲಿ ಜಾತೀಯತೆ ಇಲ್ಲ. ಯಂಕಪ್ಪನ ಕ್ಷೇತ್ರ ಎಲ್ಲ ಜನ ಬಂದಿರ್ತಾರೆ, ಪಾಳಿ ಹಚ್ಚಿ ನಿಂತಿರ್ತೀರಿ. ದೇವರು ಜಗತ್ತಿನ ಮಾನವತೆಗೆ ಸಂಬಂಧಪಟ್ಟವ. ದೇವರು ಪೂಜಾರಿಗಳು ದೇವರಿಗೆ ಅಷ್ಟೇ ಸಂಬಂಧಪಟ್ಟವರು. ದೇವರ ಭಕ್ತರು ಅವರು ಆ ದೇವ್ರ ಪೂಜೆಗೆ ಮಾತ್ರ ಸಂಬಂಧಪಟ್ಟವರು. ಆದರೆ ದೇವರು ಮಾತ್ರ ಎಲ್ಲರಿಗೂ ಸಂಬಂಧಪಟ್ಟವರು. ಒಂದು ಆದಿತ್ಯ ಪುರಾಣದಾಗ ಒಂದು ಮಾತು ಬರ್ತದೆ, ಕುತೋ ಉನ್ನತ ಸ್ಥಾನೇ ವಸತಿ. ನಿನಗೆ ಎಲ್ಲರನ್ನೂ ನೋಡಬೇಕು, ಎಲ್ಲರನ್ನೂ ತಿಳಿಬೇಕು, ಎಲ್ಲರನ್ನೂ ಕಾಪಾಡಬೇಕು ಎಂಬ ಭಾವನೆಯಿಂದಲೇ ಬೆಟ್ಟದ ಮೇಲೆ ನಿಂತು ಮನುಷ್ಯ ಎಷ್ಟು ಮ್ಯಾಲೆ ನಿಂದಿರ್ತಾನೆ ಅಷ್ಟು ಎಲ್ಲರೂ ಕಾಣಿಸ್ತಾರೆ. ಎಷ್ಟು ತಳಗಿರ್ತೀವಿ ಅಷ್ಟು ಯಾರೂ ಕಾಣಿಸೋದಿಲ್ಲ. ಎಲ್ಲ ಕಡೆಗೆ ಸ್ಟೇಜ್ ಯಾಕೆ ನಿರ್ಮಾಣ ಮಾಡಿರ್ತಾರೆ ಅಂದರೆ ಎಲ್ಲರಿಗೂ ನಾವು ಕಾಣಿಸ್ಬೇಕು, ನಮಗೆ ಎಲ್ಲರೂ ಕಾಣಿಸ್ಬೇಕು. ಹಾಗೆ ದೇವರು ಯಂಕಪ್ಪ ಬೆಟ್ಟದ ಮೇಲೆ ಯಾಕೆ ಹೋಗಿ ನೀನು ನಿಂತಿ? ನಿನಗೆ ಎಲ್ಲರನ್ನೂ ನೋಡ್ಬೇಕಾಗಿದೆ. ಜಗತ್ತಿನಾಗಿನ ಸಮಗ್ರ ಮನುಕುಲವನ್ನೇ ನೀನು ನೋಡವ. ನೀನು ಜನ್ಮಾದ್ಯಸ್ಯ ಯತಃ, ನಿನ್ನಿಂದ ಎಲ್ಲರೂ ಹುಟ್ಟು ಬಂದಾರ, ಎಲ್ಲರನ್ನೂ ನೋಡುವವನು ನೀನು. ಅದಕ್ಕೆ ನೀನು ಭಾಳ ಮ್ಯಾಲೆ ನಿಂತಿ. ನಿಂತಿದ್ದೇ ಮ್ಯಾಲೆ. ಅದಕ್ಕೆ ಅಂದರೆ ಎಲ್ಲರೂ ಕಾಣಿಸ್ಬೇಕು ಎಂಬ ಅಪೇಕ್ಷೆ ಅದರಿಂದ ಮ್ಯಾಲೆ ನಿಂತು ಕಾಣಿಸ್ತದೆ ಅಂತಂದು ಉತ್ಪ್ರೇಕ್ಷೆಯನ್ನು ಆ ಆದಿತ್ಯ ಪುರಾಣ ಮಾಡ್ತದೆ. ಇಲ್ಲಿ ನಮಗೆ ಮತ್ತು ಅವನಲ್ಲಿ ಎಲ್ಲರೂ ಬೇಡ್ಕೊಂಬವ್ರೆ. ಅತಿ ಬಡವರು ಇರ್ತಾರೆ, ಅತಿ ಶ್ರೀಮಂತರು ಇರ್ತಾರೆ, ಏನೂ ಅಧಿಕಾರ ಇಲ್ಲದೇ ಇದ್ದವರು ಇರ್ತಾರೆ, ಎಲ್ಲ ಅಧಿಕಾರ ಇದ್ದವರು ಇರ್ತಾರೆ. ಭಾಳ ಓದ್ದವರು ಬರ್ತಾರೆ, ಏನೂ ಓದದೇ ಇದ್ದವರು ಬರ್ತಾರೆ, ಮಹಾಪಂಡಿತರು ಬರ್ತಾರೆ, ಪಾಮರರು ಬರ್ತಾರೆ. ಅತಿ ಮಡಿ ಮೈಲಿಗೆ ಮಾಡುವವರು ಯಂಕಪ್ಪನ ದರ್ಶನಕ್ಕೆ ಬರ್ತಾರೆ, ಏನೂ ಮಡಿ ಮೈಲಿಗೆ ಮುದ್ದೆ ಇರದೇ ಇದ್ದವರು ಬರ್ತಾರೆ. ಯಂಕಪ್ಪ ಎಲ್ಲರಿಗೂ ಬೇಕು, ಯಂಕಪ್ಪ ಎಲ್ಲರೂ ಬೇಕು. ಎಲ್ಲರಿಗೂ ಯಂಕಪ್ಪ ಹೆಂಗೆ ಬೇಕು ಹಂಗೆ ಯಂಕಪ್ಪ ಎಲ್ಲರೂ ಬೇಕು. ಇದು ತಿಳ್ಕೊಬೇಕು ನಾವು. ದೇವರಿಗೆ ಎಲ್ಲರೂ ಬೇಕಾಗ್ತಾರೆ, ಕೆಳಗಿನವ್ರಿಗೆ ಬೇಕಾಗಿಕ್ಕಿಲ್ಲ ಅಷ್ಟೇ. ಈ
ಒಂದು ಮೂಲ ಸತ್ಯ ಕನಕನ ಜೀವನದಿಂದ ಅಭಿವ್ಯಕ್ತ ಆಗ್ತದೆ. ಮತ್ತು ಎಲ್ಲಿ ಹೋಗ್ಬೇಕು? ಅವರಿಬ್ಬರು ಯಂಕಪ್ಪನ ದರ್ಶನಕ್ಕೆ ಹೋಗೋಣ ಅಂತ ಯಂಕಪ್ಪನ ದರ್ಶನಕ್ಕೆ ಬಂದರು. ಈ ರೆಡ್ಡಿ ಅಂತೇನು ಕುಟುಂಬವ ಕರ್ನಾಟಕ ಆಂಧ್ರದೊಳಗೆ ಹೆಚ್ಚು, ಸ್ವಲ್ಪ ಮಹಾರಾಷ್ಟ್ರದ ಬಾರ್ಡರ್ಗೆ ರೆಡ್ಡಿಯಾರು ಅಂತ. ಇದು ಆಂಧ್ರದ ಮೂಲ ಫ್ಯಾಮಿಲಿ ಇವೆಲ್ಲ ಆಂಧ್ರದವರು. ಇವರೊಳಗೆ ಎರಡು ಭಾಗದ ನಾಮದ ರೆಡ್ಡಿಯಾರು ಮತ್ತು ಲಿಂಗದ ರೆಡ್ಡಿಯಾರು ಅಂತ. ಕರ್ನಾಟಕದೊಳಗಿನ ರೆಡ್ಡಿ ಜನಾಂಗದ ಬಹುಭಾಗ ವೀರಶೈವರಾಗಿ ಪರಿವರ್ತನೆ ಹೊಂದ್ಯಾರು. ಇನ್ನು ಆಂಧ್ರ ಇನ್ನುಳಿದ ಭಾಗ ಅವರೆಲ್ಲ ಯಂಕಪ್ಪನ ಭಕ್ತರಾಗಿ ಪರಿವರ್ತನೆ ಆಗ್ಯಾರ. ಇಬ್ಬರೂ ಇದ್ದಾರೆ ಅದರೊಳಗೆ, ಅದೇನು ದೊಡ್ಡ ಮಾತುಲ್ಲ. ಹಾಗೆ ಯಂಕಪ್ಪನ ದರ್ಶನಕ್ಕೆ ಮತ್ತು ಅಲ್ಲಿ ಹೋಗೋಣ ಅಂತ ಇಬ್ಬರೂ ಬಂದು 48 ದಿನ ಈ ಬೀರಮ್ಮ ಇವೆಲ್ಲನೂ ಕನಕದಾಸರೇ ಕೆಲವು ಕೃತಿಯೊಳಗೆ ತಮ್ಮ ಚಾರಿತ್ರಿಕವಾಗಿ 2 ಪ್ರಧಾನ ಕೃತಿಯವ ಅವ್ರ ಹಾಡುಗಳು. ಅದರೊಳಗೆ ಇಡೀ ತಮ್ಮ ಚಾರಿತ್ರಿಕ ಘಟನೆಗಳನ್ನು ನಾವು ಊಹಾಪೋಹ ಮಾಡಲಿಕ್ಕೆ ಅವಕಾಶ ಇರಲಾರ್ದಂಗೆ ತಾನೇ ನೇರವಾಗಿ ನಮೂದಿಸಿ ತನ್ನ ಚಾರಿತ್ರಿಕವಾಗಿರ್ತಕ್ಕ ಹಿನ್ನೆಲೆಯನ್ನು ನಮಗೆ ಕೊಟ್ಟಿದ್ದಾನೆ ಈ ಕನಕ ಮಹಾನುಭಾವ. 48 ದಿವಸ ಉಪಾಸನ ಮಾಡಿದರು, ಭಗವಂತನ ಅನುಗ್ರಹ ಆಯಿತು. ಮುಂದೆ ಅಪರೂಪಕ್ಕೆ ಮಗ ಹುಟ್ಟಿದ, ಒಬ್ಬನೇ ಮಗ. ಈಸ್ವಿ ಬಗ್ಗೆ ಒಂದು 4-5 ವರ್ಷದ್ದು 1495 ಅಂತ ಕೆಲವರು, 1505 ಅಂತ ಕೆಲವರು. 1495ರಿಂದ 1594 ತನಕ 99 ವರ್ಷ ಕನಕದಾಸರು ಬದುಕಿದ್ದರು ಎಂಬುದು ಕೆಲವು ಸಂಗತಿಗಳಿಂದ ತಿಳಿದು ಬರ್ತಕ್ಕ ವಿಚಾರ. ಒಂದು 3-4 ವರ್ಷ ಹೆಚ್ಚು ಕಡಿಮೆ ಆಗಿರಬೇಕು. ಅಲ್ಲ, ಹೆಚ್ಚು ಕಡಿಮೆ ಅಂತ ತೋರಿಸಲಿಲ್ಲ ಅಂದರೆ ಅದು ಸಂಶೋಧನೆಯೇ ಆಗೋದಿಲ್ಲ. ಹಿಂದಿನವ್ರು ಹೇಳಿದ್ದನ್ನೇ ನಾವು ಒಪ್ಕೊಂಡು ಬಿಟ್ವಿ ಅಂತಂದರೆ ಅದು ಅಷ್ಟು ಸಂಶೋಧನೆ ಅಂತ ಆಗೋದಿಲ್ಲ. ಸಂಶೋಧನೆ ಏನಾದ್ರು ಒಂಚೂರು ಮಾಡಿಫೈ ಸ್ವಲ್ಪ ಏನಾದ್ರು ಮಾಡಿದರೆ ತುಂಬ ಒಳ್ಳೆಯದು. 2 ವರ್ಷ ಮೊದಲಂತ ಹೇಳ್ಯಾರ ನೋಡಿರಿ, ಹೀಗಾಗಿ ತುಂಬ ರಿಸರ್ಚ್ ಮಾಡ್ಯಾರಂತ. ಡಿಗ್ರಿ ಬರಬೇಕಾದ್ರೆ ಈಗಾಗಲೇ ಆ ಕ್ಷೇತ್ರದೊಳಗೆ ಏನು ವಾಸ್ತವವಾದ ಅಂಶಗಳವ ಸ್ವಲ್ಪ ಏನದ ಒಂದು ಹಿಂದೆ ಮುಂದೆ ಒಂದು 2 ದಿವಸ ಹೆಚ್ಚು ಕಡಿಮೆ ಮಾಡಿದ್ರಿಲ್ಲ, ಹಂಗಾರೆ ಬರೋಬ್ಬರು ಸಂಶೋಧನೆ ಮಾಡ್ಯಾರ ಅಂತೆ. ಅದು ಈಗ ಒಂದು ಕಡೆ ಪೇಷಂಟ್ ಹೋಗಿ ಬಂದದ ಒಬ್ಬ ಡಾಕ್ಟರ್ ಕಡೆಗೆ. ನಿಮ್ಮಲ್ಲಿ ಬಂದಾಗ ಎಲ್ಲ ಗುಳಿಗಿನೂ ಅವೇ ಇರ್ತಾವೆ, ನೀವು ಕೊಟ್ಟು ಅವೇ ಕೊಡಬೇಕು, ಜಡ್ಜ್ ಅದೇ, ಗುಳಿಗಿನೂ ಅದೇ. ಆದರೂ ಮನುಷ್ಯ ಏನು ಮಾಡ್ತಾನೆ, ಸ್ವಲ್ಪ ಇಲ್ಲ ಆ ಡಾಕ್ಟರ್ ತಂದೊಂದು ಅಸ್ತಿತ್ವ, ತಾನು ಬಿಲ್ ತೊಗೊಂಡಿರ್ತಾನಲ್ಲ, ಸ್ವಲ್ಪ ಏನದ ಈ ಗುಳಿಗೆ ಸ್ವಲ್ಪ ನಾ ಕಡಿಮೆ ಮಾಡಿ ಇನ್ನೊಂದು ಗುಳಿಗೆ, ಎಲ್ಲ ಅದೇ ಒಂದೇ ಕಂಪ್ನಿಯೊಳಗೆ ಔಷಧ ಒಂದೇ ಇರ್ತಾವೆ, ಕಂಪ್ನಿ ಬೇರೆ ಕೊಡ್ತಾನೆ ಅಷ್ಟೇ. ಯಾಕಂದ್ರೆ ತನ್ನ ಅಸ್ತಿತ್ವ ತನ್ನಲ್ಲಿ ಬಂದಿದ್ದಕ್ಕೆ ಒಂದು ಸಾರ್ಥಕತೆ ಇರಲಿ ಅಂತ ಪಾಪ ಹಂಗೆ ವ್ಯತ್ಯಾಸ ಅಷ್ಟೇ ಹೊತ್ತು ಮತ್ತೊಂದೇನು ಅಲ್ಲೇ ಅಲ್ಲ. ಹಾಗೆ ಇವೆಲ್ಲ ಸಂಶೋಧನೆಗಳು ಪ್ರಾಯ ಈ ಮಟ್ಟದ ನಡೀತಾ ಇರ್ತಕ್ಕದ್ದು. ಸ್ವಲ್ಪ ಏನೋ ಮಾಡಿಫೈ ಮಾಡಿದರೆ ಅವ್ರಿಗಿಂತ ಇವ್ರಿಗೊಂದು ಅಪೂರ್ವತೆ ಬಂತು ಅಂತಂಬುದೇನದ ಸ್ವಲ್ಪ ಅದು ಮಾನಸಿಕವಾದ ಒಂದು ಸೈಕಾಲಜಿ, ಅದು ಒಟ್ಟು ಅದೊಂದು ರೀತಿ ಪ್ರಭಾವ. ಒಬ್ಬ ಮಗ ಹುಟ್ಟಿದ ಅಂತೂ 1500 ಅದರ ಒಂದು 5 ವರ್ಷ ಹಿಂದೆ, ಒಂದು 5 ವರ್ಷ ಮುಂದೆ, ಇಷ್ಟಾಗಿ 15ನೇ ಶತಮಾನಕ್ಕೆ ಬರೋಬ್ಬರು 1500ನೇ ಇಸ್ವಿಯೊಳಗೆ ನಮ್ಮ ಕನಕನ ಜನ್ಮ ಆಯಿತು. ತಂದೆ ತಾಯಿ ಯಂಕಪ್ಪನ ಹೆಸರೇ ಇಡೋಣ ಅಂತಿಟ್ಟರು. ಸುಮ್ಮೊಂದು ನೋಡ್ತಾ ಇದ್ದರೆ ಬಹಳ ಪ್ರಸಿದ್ಧಿಗೆ ಬಂದ ಎಲ್ಲ ಜನರನ್ನು ನಮ್ಮವರು ಅಂತ ಸ್ವೀಕಾರ ಮಾಡುವ ವ್ಯಕ್ತಿತ್ವ ಯಾವ್ಯಾವ ಮಹಾನುಭಾವರಲ್ಲಿ ಕಾಣ್ತೀವಿ ಅವರೆಲ್ಲ ವೆಂಕಪ್ಪನ ಅನುಗ್ರಹದಿಂದ ಹುಟ್ಟಿದವರು. ಅಂದರೆ ಬಾಕಿಯವರು ಅಲ್ಲ ಅಂತ ತಿಳ್ಕೊಬೇಡ್ರೆ. ಮತ್ತು ಒಮ್ಮಿಲೆ ರಾಘವೇಂದ್ರ ಸ್ವಾಮಿಗಳು ಎಲ್ಲ ಜನ ಬರ್ತಾರೆ, ಎಲ್ಲರಿಗೂ ಅನುಗ್ರಹ ಮಾಡುವವರು, ಎಲ್ಲರೂ ಬರ್ತಾರೆ. ಅವರು ಹುಟ್ಟಿದ್ದು ಅವ್ರ ತಂದೆ ತಾಯಿ ಅಲ್ಲಿ ಹೋಗಿ ಅಖಂಡವಾಗಿ ಸೇವಾ ಮಾಡಿದ್ದರ ಪರಿಣಾಮ ತಿರುಪತಿಯ ಅಂತಿಕೊಂಡು ಆ ಮಗುವಿಗೆ ಅದೇ ಹೆಸರೇ ಇತ್ತು, ವೆಂಕಣ್ಣ ವೆಂಕಟೇಶ ಅಂತ ಹೆಸರಿತ್ತು. ವೀಣಾ ವೆಂಕಟನಾಥರು ಅಂತ ಅವ್ರ ಮೊದಲಿನ ಹೆಸರು, ಆಮೇಲೆ ಅವರೇ ರಾಘವೇಂದ್ರ ಸ್ವಾಮಿಗಳು ಅಂತ. ಹಾಗೆ ಪ್ರಸನ್ನ ವೆಂಕಟರು ಏನೋ ಅದ್ಭುತ ಕೃತಿಯನ್ನು ರಚನೆ ಮಾಡ್ಯಾರ.
ಅವರು ಅದೇ, ಇವರು ಮಹಾನ್ ಭಾವರು. ಕನಕ ಯಂಕಪ್ಪನ ಅನುಗ್ರಹದಿಂದ ಹುಟ್ಟಿದವ. ಅವನಿಗೆ ತಂದೆ ತಾಯಿ ಇಟ್ಟ ಹೆಸರು, ಅವನಿಗೆ ತಿಮ್ಮಪ್ಪ ಅಂತ ಹೆಸರಿಟ್ಟಿದ್ದು. 13 ವರ್ಷ ಆಗಿದ್ದು. ಅವ ಸಣ್ಣವಿದ್ದಾಗ, ಇದನ್ನು ನಾ ಹೇಳಿದ್ರು ಬೈತಿರ್ತಾರೆ, ಹಂಗೇನಲ್ಲ. ಪ್ರೊಫೆಸರ್ ಸುಧಾಕರ್ ಅಂಥೇಳಿ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದೊಳಗೂ ಕನಕ ಅಧ್ಯಯನ ಪೀಠಕ್ಕಿದ್ರು. ಎದುರ ಬದಲೇ ರೂಮ್ ಇರ್ತಿದ್ದು, ನಾವು ನೋಡ್ತಿದ್ವಿ. ನಮ್ಮ ಡಿಪಾರ್ಟ್ಮೆಂಟ್ನಾಗೆ ಇರ್ತವೆ ಮೇಲೆ. ಕನಕನ ಅಧ್ಯಯನ ಪೀಠದ ಮುಖ್ಯಸ್ಥರಾಗಿ ಒಂದು 2 ವರ್ಷ ಕೆಲಸ ಮಾಡಿ, ಅವರು ಕನಕನ ಅನುಯಾಯಿಗಳು ಬಂದವರು. ಅವರೇ ಬರೀತಾರೆ, ಕನಕ ತನ್ನ 6ನೇ ವಯಸ್ಸಿಗೆ ಬಂಕಾಪುರ ಅಂತ ಬಾಡ, ಅದರ ಅತಿ ಸಮೀಪಕ್ಕೆ ಬಂಕಾಪುರದೊಳಗೆ ಒಬ್ಬ ಶ್ರೀನಿವಾಸಾಚಾರ್ಯರು ಎಂಬುವ ಮಹಾವಿದ್ವಾಂಸರಲ್ಲಿ ಸಂಸ್ಕೃತದ ವ್ಯಾಕರಣ, ಸ್ತೋತ್ರ ಸಾಹಿತ್ಯ, ಸಂಸ್ಕೃತದ ವ್ಯುತ್ಪತ್ತಿಯನ್ನು ಪೂರ್ಣ ಸಂಪಾದನೆ ಮಾಡ್ಯಾನ. ಅಲ್ಲ, ಸಂಸ್ಕೃತದ ವ್ಯುತ್ಪತ್ತಿ ಇತ್ತು, ನಾವು ಒಪ್ಕೊಳ್ಳಿಕ್ಕೆ ಬೇಕು. ಕಾರಣ ಏನು ಅಂದರೆ, ಅವ ರಾಮಾಯಣವನ್ನೇ ಆಗಲಿ, ಮಹಾಭಾರತವನ್ನೇ ಆಗಲಿ, ಇನ್ನುಳಿದ ಯಾವುದೇ ವಾಂಗ್ಮಯವನ್ನು ಕನಕದಾಸರು ಅಧ್ಯಯನ ಮಾಡಿದ ರೀತಿ, ಅಲ್ಲಿಯ ಸೂಕ್ಷ್ಮವಾದ ಪ್ರಮೇಯಗಳನ್ನು, ಅದು ತತ್ವಜ್ಞಾನದೊಳಗೆ ಇರಲಿ, ಮತದೊಳಗೆ ಇರಲಿ, ದರ್ಶನಗಳಲ್ಲೇ ಇರಲಿ, ಪುರಾಣಗಳಲ್ಲೇ ಇರಲಿ, ಅದು ಇತಿಹಾಸದಲ್ಲೇ ಇರಲಿ, ಅತಿ ಸೂಕ್ಷ್ಮವಾದ ಅಂಶಗಳನ್ನು ಅವನು ಏನು ತಿಳಿದು ತನ್ನ ಕೃತಿಯಿಂದ ತಿಳಿಸಿದ್ದಾನೆ. ಇದನ್ನು ನೋಡಿದರೆ ಅವನ ಅಧ್ಯಯನದ ಆಳ ಏನಿತ್ತು ಎಂಬುದು ಅರ್ಥ ಆಗ್ತದೆ, ವ್ಯಾಪಕತೆ ಅರ್ಥ ಆಗ್ತದೆ. ಹಂಗವ ಅವನ ಕೃತಿಗಳ ಭಾರಿ ಅದ್ಭುತ ಕೃತಿಗಳವ. ಅವನ ಪೌರಾಣಿಕ ಜ್ಞಾನ ನಿತ್ಯ ಪುರಾಣದೊಳಗೆ ಮುನಿಗಳವ್ರನ್ನು ಅಳಿಗಾಡಿಸಿಬಿಡ್ತದೆ ಅವ್ರ ಬುದ್ಧಿ. ಅವು ವಾವರಸೆ ಅಂತಾರೆ, ಅವಕ್ಕೆಲ್ಲ ವಾವರಸೆ ಅಂತ ನಾನು ನೋಡ್ತಿದ್ದೆ. ಅನೇಕ ಜನ ಬರ್ದಾರ, ಸಾಸಿ ಮರಳಯ್ಯನವರು, ಜಯಜಗವರೆಲ್ಲ. ಅಲ್ಲಮ ಪ್ರಭುಗಳ ಬೆಳಗಿನ ವಚನಗಳಿಗಿಂತ ಕನಕನ ಮುಂಡಿಗೆಗಳ ವೈಶಿಷ್ಟ್ಯ ಏನು ಅಂತ ಒಂದು ತೌಲನಿಕವಾದ ಪೇಪರ್ ಬರ್ದಾರ. ಅಲ್ಲಮ ಶುದ್ಧ ತಾತ್ವಿಕವಾದ ಮಾರ್ಗದಲ್ಲಿ ಮುಂದುವರಿಯುವ ಮಹಾನುಭಾವ. ಅವನು ಏನು ಮಾತಾಡಿದ್ರು ಅದು ತಾತ್ವಿಕತಾನೇ ತುಂಬಿರ್ತದೆ ಮುಂಡಿಗೆಗಳಲ್ಲಿ, ಅವನ ಮುಂಡಿಗೆಗಳಲ್ಲಿ. ಕನಕನ ಮುಂಡಿಗೆಗಳಲ್ಲಿ ಸಮಾಜ ವಿಡಂಬನಾದ ಸಾಮಾಜಿಕ ವಿಚಾರಗಳವ. ಅದರ ಒಳಗೆ ಮೇಲ್ಹೊದಿಕೆ ಸಾಮಾಜಿಕವಾದಂಥದ್ದು, ಒಳಹೊದಿಕೆ ಅಂತರಂಗ ಶುದ್ಧ ತತ್ವಜ್ಞಾನದ್ದು. ಹಿಂಗೆ ಎರಡೆರಡೇನವ ನೋಡ್ರಿ. ಇದು ಕೆಲವು ಈ ಸೀರೆ ಖರೀದಿ ಮಾಡ್ತಿರ್ತಾರೆ, ಎರಡೆರಡು ಕಲರ್ ಕಾಣಿಸ್ತಾವೆ. ಕೆಲವು ಶುದ್ಧ ಹಸಿರು ಅಂದ್ರೆ ಹಸಿರು, ಕರಿ ಅಂದರೆ ಕರಿ, ಒಂದೇ ಕಲರ್ನಾಗ ಇರ್ತಾವೆ ಕೆಲವು ಸೀರೆ, ಕೆಲವು ಅರಿವಿ. ಕೆಲವಕ್ಕೆ ಸ್ವಲ್ಪ ಹಿಂಗೆ ನೋಡಿದ್ರೆ ಸ್ವಲ್ಪ ಗುಲಾಬಿ, ಒಂದು ಹಸಿರು, ಎರಡೆರಡು ಮೂರು ಕಲರ್ನಾಗ ತೋರ್ತಾವೆ. ಹಂಗೆ ನಮ್ಮ ಕನಕನ ಬಗ್ಗೆ ಆ ವೈಶಿಷ್ಟ್ಯದ ನೋಡ್ರಿ ಅಂತ ಎಲ್ಲರೂ ಕುಲಪತಿಗಳೆಲ್ಲ, ಮಾಜಿ ಕುಲಪತಿಗಳು, ಅವ್ರದ್ದು ಒಂದು ಅಭಿಪ್ರಾಯ ಏನದ, ಸ್ವಲ್ಪ ಸಮಾಜಕ್ಕೆ ಅವು ಸ್ವಲ್ಪ ಪರಿಣಾಮಕಾರಿ ಆಗ್ತಾವೆ ಅಂತ. ನಾ ಅಧ್ಯಯನ ಮಾಡಿದ್ರೆ ಗೊಡ್ಡ ವೈದಿಕರು ಏನೋ ಹೇಳ್ತಿರ್ತಾರೆ ಅಂತ ಆದೀತು ಅಂತ ಸುಮ್ಮನೆ ನಿಮಗೆ ಹೇಳಿದೆ. ಎಲ್ಲರ ಮಟ್ಟದೊಳಗೆ ಕನಕನ ಪ್ರತಿಭಾವನ್ನು ಅವರವರೇ ನೋಡಿದಾಗ ಅವರವ್ರ ಕಂಡ ವೈಶಿಷ್ಟ್ಯಗಳಿವೆ. ಇಲ್ಲಿ ನಮ್ಮ ಕನಕದಾಸ ಸಂಸ್ಕೃತವನ್ನು ಭಾಳ ಚೆಂದಾಗಿ ಅಧ್ಯಯನ ಮಾಡಿದ್ದ ಆ ಬಂಕಾಪುರ ಶ್ರೀನಿವಾಸಾಚಾರ್ಯರಲ್ಲಿ ಅಂತ. ಇದರಿಂದ ಅವರು ಅನೇಕ ಸಲ ಆಕ್ಷೇಪ ಮಾಡ್ತಿರ್ತಾರೆ, ಅದಕ್ಕೆ ಅವರೇ ಉತ್ತರ ಕೊಟ್ಬಿಟ್ರು. ಕೆಲವರು ಜ್ಞಾನ ತಮ್ಮಲ್ಲಿ ಇದ್ದರೂ ಇನ್ನೊಬ್ರಿಗೆ ಹೇಳುವುದಿಲ್ಲ. ಹೀಗಾಗಿ ಕನಕನ ಮುಂಡಿಗೆಗಳಿಗೆ ಅರ್ಥ ಮಾಡಲಿಕ್ಕೆ ನನಗೆ ಸಂಕೋಚ ಆಯ್ತು ಅಂತ ಬರ್ದಾರ. ಮತ್ತು ಕನಕನೇ ಕಲಿತಾಗ ಆ ಬೇರೆ ಒಬ್ಬ ವ್ಯಕ್ತಿ ಒಳಗೆ, ನೀವು ಹಂಗೆ ಕಲ್ತಿದ್ರೆ ಏನು ತೊಂದರೆ ಇದ್ದಿದ್ದಿಲ್ಲ ಸಂಸ್ಕೃತ, ನೀವೇ ಸ್ವಂತವಾಗಿ ಕನಕನ ಕೃತಿಗಳಿಗೆ ವ್ಯಾಖ್ಯಾನ ಮಾಡುವ ಕೌಶಲ್ಯವನ್ನು, ಅದರ ಆಳವನ್ನು ಅರಿಲಿಕ್ಕೆ ಬೇಕಾಗುವ ಹಿನ್ನೆಲೆಯನ್ನು, ತಾತ್ವಿಕವಾದ ಹಿನ್ನೆಲೆಯನ್ನು ನೀವೇ ಪಡೀತಿದ್ರಿ. ಅಂತೂ ಕನಕ ಪಡೆದಾನ. ಈ ಮಾತು ಒಪ್ಪಿದ ಭಾಳ ಅಧ್ಯಯನ ಮಾಡ್ಯಾನ.
ಅವಾಗ ಇತಿಹಾಸ, ಪುರಾಣ, ಬ್ರಹ್ಮಸೂತ್ರ, ಭಗವದ್ಗೀತಾ ಇಲ್ಲಿ ಬಂದಿರತಕ್ಕ ಪ್ರತಿಯೊಂದು ಪ್ರಮೇಯಗಳು ಅವನ ಮಾತಿನೊಳಗೆ ಅಭಿವ್ಯಕ್ತ ಆಗ್ತಾವೆ. ಇದು ಅವನ ಅಧ್ಯಯನ. ಸಾಧಾರಣ ಬಾಡದೊಳಗೆ 13 ವರ್ಷದ ತನಕ ಇದ್ದರು. ಒಮ್ಮೆ ಅವ್ರ ತಂದೆ ಮೃತ ಆದ. ತಾಯಿ ಭಕ್ತಮ್ಮ ಬಚ್ಚಮ್ಮ ಕಾಗಿನಲ್ಲಿ ಆಕೆ ತವ್ರ ಮನೆ ಕರ್ಕೊಂಡು ಬಂದರು. ಮಗನನ್ನು ಕರ್ಕೊಂಡು ಅಲ್ಲೇ ಬಂದರು. ಇಲ್ಲಿಂದ ರಾಜ್ಯ ಆಳುವಂತೆ ಅಂತ ಅಲ್ಲಿ ಇಟ್ಕೋತ ಇವರು ನಡೆಸ್ತಿದ್ದ. ಒಂದು ಪ್ರಸಂಗ ಬಂತು. ಕನಕ ಅವನ ವ್ಯಕ್ತಿತ್ವ ಭೂಮಾ ವ್ಯಕ್ತಿತ್ವ, ದೊಡ್ಡ ಭೀಸ್ ಆಳು. ಅವನೇ ಹೇಳ್ತಾನೆ, ದೊಡ್ಡ ಆಳು, ಭಾರಿ ನೋಡಲಿಕ್ಕೆ ಗಂಭೀರವಾಗಿರ್ತಕ್ಕ ನಿಲುವು, ಶಕ್ತಿಶಾಲಿ, ಪರಾಕ್ರಮಿ. ಅವ ಈ ರಾಜ್ಯವನ್ನು ಆಳ್ತಾ ಇರುವಾಗ ಅವ್ರ ತಾಯಿ ಒಂದು ಮಾತು ಯಂಕಪ್ಪಗೆ ಬೇಡ್ಕೊಂಡಿದ್ದು, ನಾನೊಂದು ಅತಿ ಶ್ರೇಷ್ಠ ಗಂಡಸ ಮಗ ಆಗಬೇಕು, ಅವನನ್ನು ನಿನ್ನ ದಾಸನನ್ನಾಗಿ ಮಾಡ್ತೀನಿ ಅಂತ ಬೇಡ್ಕೊಂಡ್ಬಿಟ್ಟಿದ್ರು. ಹೆಣ್ಮಕ್ಕಳು ಬೇಡ್ಕೊಂಬುವಾಗ ಕೆಲಸ ಆದರೆ ಸಾಕು ಅಂತ ಹರಕೆಗಳನ್ನು ಹತ್ತು ಬಿಡ್ತಾರೆ. ಮುಂದೆ ಪೂರೈಸೋದು ಕಷ್ಟ ಆಗ್ತದೆ. ಮರಾಠಿ ಒಳಗೆ ಒಂದು ಭಾಳ ಚಂದ ಗಾದಿ ಮಾತೇ ಅದ. ಸೋನ್ಯಾಚಿ ಕುಂಚಿ ಅಂತ ಕರೀತಾರೆ. ಕುಂಚಿ ಅಂದರೆ ಕುಂಚಿ. ಹಿಂದಿನ ಕಾಲಕ್ಕೆ ಹಾಕ್ತಿರಲಿಲ್ಲ ಮಕ್ಕಳಿಗೆ ಕುಂಚಿಗೆ ಅಂತ ಒಂದು ಇರ್ತಿತ್ತು. ಆ ಹೆಣ್ಮಗಳು ಒಂದು ಹನುಮಪ್ಪಗೆ ಬೇಡ್ಕೊಂಡ್ರು, ನನಗೊಬ್ಬ ಉತ್ತಮ ಗಂಡಸ ಮಗನ ಕೊಡು, ನಿನಗೊಂದು ಬಂಗಾರದ ಕುಂಚಿಗೆ ಹಾಕ್ತೀನಿ ಅಂತ. ಬಂಗಾರದ ಕುಂಚಿ ಹಾಕ್ತೀನಿ ಅಂತ. ಸೋನ್ಯಾಚಿ ಕುಂಚಿ ಮಿಗೆ ಹಾಲ್ತೋ ಮಲ ಮತ್ತು ನನಗೊಂದು ಗಂಡಸ ಮಗನ ಕೊಡು ಅಂತ ಹನುಮಪ್ಪ ಕೊಟ್ಟ. ಇನ್ನು ಸೋನ್ಯಾಚಿ ಕುಂಚಿಯಿಂದ ಅವ್ನು ಬಂಗಾರದೊಂದು ಮತ್ತು ಹಾಕ್ಬೇಕಲ್ಲ ಹರಕೆ, ಯಾಕೆಂದ್ರೆ ಸಣ್ಣತನ ಮಾಡಿದ್ರು. ಆ ಕೂಸಿಗೆ ಸೋನ್ಯಾ ಅಂತ ಹೆಸರಿಟ್ಟರು. ಸೋನ್ಯಾ ಅಂದರೆ ಬಂಗಾರ, ಸೋನ್ಯಾ ಅಂದರೆ ಬಂಗಾರ, ಸೋನ್ಯಾ ಸನ್. ನಾವೆಲ್ಲ ಇರ್ತದೆ ಬಂಗಾರಪ್ಪ ಬಂಗಾರ ಎಲ್ಲ ಬಂಗಾರ ಅಂತ ಪಾಪ ಹಂಗೆ ಸೋನ್ಯಾ ಅಂತದು ಹಾಗೆ ಹೆಸರಿಟ್ಟು. ಕನಕ ಅಂತೂ ಈ ಹೆಸರು ಹಂಗೆ ಅದು. ಕನಕ ಅಂದು ಬಂಗಾರ, ಸೋನ್ಯಾ ಅಂತಂದು ಬಂಗಾರ. ಆ ಕೂಸಿ ಸೋನ್ಯಾ ಅಂತ ಹೆಸರಿಟ್ಟು. ಅವಗೊಂದು ಕುಂಚಿಗೆ ಹಾಕಿದ್ಲು, ಅದನ್ನೇ ಒಯ್ದು ಹನುಮಪ್ಪ ಹಾಕಿದ್ಲು. ಹನುಮಪ್ಪ ಕೇಳಿದ ಇದೇನಿದು ಅಂದ. ಮತ್ತು ಸೋನ್ಯಾಚಿ ಕುಂಚಿ, ನಾವು ಕೂಸಿನ ಹೆಸರು ಸೋನ್ಯಾ, ಅವನ ಕುಂಚಿಗೆ ಆ ಕೂಸಿಗೆ ಬಂಗಾರ ಅಂತ ಹೆಸರಿಟ್ಟರು. ಅವನ ಕುಂಚಿಗೆ ಎಲ್ಲ ಬಂಗಾರದ ಕುಂಚಿ ಆಗ್ತದೆ. ಹಿಂಗೆ ಶಾಣತನ. ಅಕ್ಕಿ ಪಾಪ ಒಳಗೆ ಬೇಡ್ಕೊಂಡಿದ್ಲು. ಕನಕ ಹೇಳ್ತಿದ್ಲು, ನೀ ದೇವ್ರ ಭಕ್ತ ಆಗ್ಬೇಕಪ್ಪ, ಹರಿದಾಸ ಆಗ್ಬೇಕು, ಆ ದೀಕ್ಷಾ ತಗೋ, ನಾನು ಬೇಡ್ಕೊಂಡಿನಿ, ನನ್ನ ಮಗ ಹುಟ್ಟಿದ ಅಂದ್ರೆ ನಾನು ನಿನ್ನ ದಾಸನನ್ನಾಗಿ ಮಾಡ್ತೀನಿ ಅಂತ ಬೇಡ್ಕೊಂಡಿನಿ ಅಂತ ಅಕ್ಕಿ. ಮೈ ತುಂಬೆ ಶಕ್ತಿ ತುಂಬಿದ ತಾರುಣ್ಯ, ಒಳ್ಳೆ ಪರಾಕ್ರಮ, ಕತ್ತಿ ತಿರುವುದು, ಕುದುರೆ ಏರುವುದು, ರಾಜ್ಯ ಆಳುವುದು, ಮತ್ತು ಶತ್ರುಗಳನ್ನು ದಮನ ಮಾಡುವುದು, ಪ್ರಜೆಗಳನ್ನು ಪರಿಪಾಲನೆ ಮಾಡುವ ಈ ಕರ್ತವ್ಯದೊಳಗೆ ಹೆಚ್ಚಾಗಿ ಮುಳುಗಿದ ಕನಕನಿಗೆ, ಈ ತಿಮ್ಮಪ್ಪನಿಗೆ ಈ ಮಾತು ಅಷ್ಟು ರುಚಿಸಲಿಲ್ಲ, ಅಷ್ಟು ಸೇರಲಿಲ್ಲ. ಅವ್ರ ತಾಯಿ ಅಂತಿದ್ಲು ಮೇಲೆ. ಒಮ್ಮೆ ಈ ಕನಕನಿಗೆ ಏನು ದೃಷ್ಟಿ ಇತ್ತು, ಅವ ಭಗವದ್ಭಕ್ತಿದ್ದ, ನಾಸ್ತಿಕ ಅಲ್ಲ. ಅಲ್ಲಿ ಕೆಲವು ಹೊಣೆಗಾರಿಕೆಗಳನ್ನು ಬಿಟ್ಟು ಅಲ್ಲಿ ಹೋಗಲಿಕ್ಕೆ ಅವನು ತಯಾರಿದ್ದಿದ್ದಿಲ್ಲ. ಭಾಳ ದೊಡ್ಡ ರಾಜ್ಯದ ಪರಿಪಾಲನೆ ಅಂತ. ಸಂಸ್ಕಾರ ಇತ್ತು, ಅಧ್ಯಯನ ಇತ್ತು, ಜ್ಞಾನ ಇತ್ತು. ಅವ್ರ ತಂದೆ ತಾಯಿ ಆಸ್ತಿಕರಿದ್ದುದರಿಂದ ವಾತಾವರಣದ ಪರಿಣಾಮವಾಗಿ ತುಂಬ ಆಸ್ತಿಕ, ಧಾರ್ಮಿಕನೇ ಈ ತಿಮ್ಮಪ್ಪ. ಆದರೆ ಈ ಅವನದೊಂದು ಆಂತರಂಗಿಕವಾದ ಉಪಾಸನದಿಂದ ಅವನು ಕೆಲವು ಸಿದ್ಧಿ ಬಂದಿದ್ದು, ಅದರಿಂದ ಕನಕಾದ ಅಂತ ಈ ಐತಿಹಾಸಿಕ ಹಿನ್ನೆಲೆ. ತಿಮ್ಮಪ್ಪ ಕನಕಾದದ್ದು ಹೆಂಗೆ? ಭಾಗವತದೊಳಗೆ 11ನೇ ಸ್ಕಂದದಲ್ಲಿ ಪ್ರಾಮಾಣಿಕನಾದ ಭಗವದ್ಭಕ್ತರು, ದೇವರನ್ನು ನಂಬಿದವರು ಯಾರಿದ್ದಾರೆ ಅವರಿಗೆ ಸಿದ್ಧಿಗಳು ತಾವಾಗೇ ಬರ್ತಾವೆ. ಅದನ್ನು ಅವರು ಗಮನವೂ ಇರುವುದಿಲ್ಲ, ಅದಕ್ಕಾಗಿ ಅಪೇಕ್ಷೆ ಪಟ್ಟಿರುವುದೂ ಇಲ್ಲ. ಈ ಸಿದ್ಧಿಗಳು ಒಬ್ಬ ಶುದ್ಧನಾದ ವ್ಯಕ್ತಿಯನ್ನು ಕುರಿತು ತಾವಾಗೇ ಧಾವಿಸ್ತಾವೆ. ಅವು ಯಾವ್ಯಾವು?
ಎಂಟವ, 18ವ, 16ವ, 20ವ, 24ವ, 26ವ ವಿಸ್ತಾರವಾಗಿ ಸಿದ್ಧಿಗಳು. ಅಣಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವಂಚ, ವಶಿತ್ವಂಚ ಅಷ್ಟು ಸಿದ್ಧಿಗಳು. ಅವು ಕನಕಿದ್ದು. ಅಣಿಮ ಸಣ್ಣ ಆಗೋದು, ಮಹಿಮ ಹೇವಿ ಆಗೋದು ದೇಹದಿಂದ, ಲಘಿಮ ಹೌರಿಗಾಗೋದು. ಅಣಿಮ, ಮಹಿಮ, ಲಘಿಮ ಮತ್ತು ಗರಿಮ ಭಾರ ಆಗೋದು. ಪ್ರಾಪ್ತಿ ಇಲ್ಲೇ ಕೂತು ಎಲ್ಲಿಗೆ ಹೋಗ್ಬೇಕು ಅಂತ ಅನ್ನಿಸ್ತದ ಸರಳವಾಗಿ ಹೋಗ್ಲಿಕ್ಕೆ ಬರ್ತದೆ. ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವ, ವಶಿತ್ವ, ಇನ್ನೊಬ್ಬರು ವಶ ಮಾಡ್ಕೊಂಬುದು, ಇನ್ನೊಬ್ಬರ ಮೇಲೆ ಆಡಳಿತವನ್ನು ಮಾಡುವ, ಮಾತು ಕೇಳುವಂತೆ ಮಾಡುವ ಸಾಮರ್ಥ್ಯ. ಇವು 8 ಅಂತ ಕರ್ತಾರೆ. ಇನ್ನು ಪರಚಿತ್ತಾಭಿಜ್ಞತಾ, ಪರಕಾಯ ಪ್ರವೇಶ ಅಂತವ. ಪರಚಿತ್ತಾಭಿಜ್ಞತಾ, ಪರಕಾಯ ಇನ್ನೂ ಭಾಳ ಇವು. ಇನ್ನೊಬ್ಬರ ದೇಹದೊಳಗೆ ಪ್ರವೇಶ ಮಾಡೋದು, ಎಲ್ಲರ ಮನುಷ್ಯನೊಳಗೆ ಬರುವ ಭಾವನೆಗಳು ಏನು ಬಂದಾವ ಅದನ್ನು ಗುರುತಿಸುವುದು. ಇವೆಲ್ಲ ಈ ಪರಚಿತ್ತಾಭಿಜ್ಞತಾ, ಪರಕಾಯ ಇತ್ಯಾದಿ ಭಾಳ ಇವು. ನಮ್ಮ ಕನಕನಿಗೆ ಯಾವ ವಸ್ತುವಿನೊಳಗೆ ಏನು ಅದ ಒಳಗೆ ಅದನ್ನು ಗುರುತಿಸುವ ಒಂದು ಸಿದ್ಧಿ ಇತ್ತು. ಅನೇಕ ಸಿದ್ಧಿ ಇತ್ತು, ಅದರಲ್ಲಿ ಇದು ಒಂದಿತ್ತು. ಅವನ ಚರಿತ್ರೆ ಕೆಲವು ಅಂಶಗಳನ್ನು ನಾವು ನೋಡ್ತೀವಿ. ಭಾಳ ಮಂದಿ ಬರೆದಾರೆ ಅವನ ಬಗ್ಗೆ. ಅಲ್ಲ, ಅವನ ಇದ್ದು ಅವನಿಗೆ ಒಮ್ಮೆ ಅದೊಂದು ಹಾಡು ಮಾಡ್ಯಾನೆ. ಈತನೀಗ ವಾಸುದೇವ ಈ ಸಮಸ್ತ ಲೋಕದೊಡೆಯ, ಈತನೀಗ ವಾಸುದೇವನೋ ಅಂತ. ಈತನೀಗ, ಈಗ ಈತ ವಾಸುದೇವ, ಈಗ ಈತ ವಾಸುದೇವ ಅಂತ ಯಾರು ಸಂಬೋಧನೆ ಮಾಡ್ಯಾನ ಅಂತ. ವ್ಯಾಸರಾಯರು ಸಹಜವಾಗಿ ಆನ್ನಿಕ ಕೂತಾಗ ಎಲ್ಲ ಪಂಡಿತರು ಇದ್ದರು, ಪುರಂದಾಸರು, ಕನಕದಾಸರು ಎಲ್ಲರೂ ಇದ್ದರು, ಎಲ್ಲರೂ ಕೂತಿದ್ರು. ಕೈಯಾಗ ಒಂದು ಏನೋ ಹಿಡ್ಕೊಂಡ್ರಂತ ವ್ಯಾಸರಾಯರು. ನನ್ನ ಕೈಯಾಗ ಏನದು ಹೇಳ್ತೀರೇನು ನೀವು ಯಾರು ಅಂತ. ಇನ್ನು ಯಾರೋ ಏನೋ ಗೋಪಿಚಂದ್ ಅಂದರು, ಯಾವ ಮುದ್ದ ಅಂದ, ಮತ್ತೊಂದನ ತೀರ್ಥವ ಚಂದ, ಏನೇನೋ ಹೇಳಿದ್ರು. ಕನಕ ನೀ ಹೇಳೋ ಏನದ ನನ್ನ ಕೈಯಾಗ ಅಂತ. ಸ್ವಾಮಿ ನಿಮ್ಮ ಕೈಯಾಗ ವಾಸುದೇವ ಇದ್ದಾನೆ. ವಾಸುದೇವ ಸಾಲಿಗ್ರಾಮಿತ್ತು, ಅದಕ್ಕೆ ಈತನೀಗ ವಾಸುದೇವನು ಈ ಸಮಸ್ತ ಲೋಕದೊಡೆಯ ಅಂತ ಕನಕ ಹೇಳಿದಂತೆ. ಒಮ್ಮೆ ವ್ಯಾಸರಾಯರು ಎಲ್ಲರೂ ನಮ್ಮಲ್ಲಿ ಜ್ಞಾನಿಗಳು 2 ತರಹದ ಪೂಜೆ ಮಾಡ್ತಾರೆ. ಬೆಳಿಗ್ಗೆ ಅರುಣೋದಯ ವೇಳಕ್ಕೆ ಮಾಡೋದು ಮಾನಸ ಪೂಜೆ. ಮಧ್ಯಾಹ್ನ 11 ಗಂಟೆ 12 ಗಂಟೆಗೆ ಮಾಡೋದು ಇದು ಪ್ರತಿಮಾ ಪೂಜೆ. ಮನಸ್ಸಿಗೆ ಸಂಸ್ಕಾರ ಹಾಕಲಿಕ್ಕೆ, ಭಾವನೆಗಳ ಅಭಿವ್ಯಕ್ತಿಗೆ ಪ್ರತಿಮಾ ಪೂಜೆ. ಬೆಳಿಗ್ಗೆ ಅರುಣೋದಯ ವೇಳಕ್ಕೆ ಮಾಡೋದು ಅದು ಮಾನಸ ಪೂಜೆ. ಅದು ಪ್ರಧಾನವಾದ ಸಾಧನ. ನಮ್ಗೆ ಅದು ಮಾಡಲಿಕ್ಕೆ ಆಗೋದಿಲ್ಲ ಅಂತ ನಾವು ಇದನ್ನೊಂದೇ ಮಾಡ್ಕೊಂಡು ಕೂತಿರ್ತೀವಿ ಪ್ರತಿಮಾ ಪೂಜೆ. ಅಲ್ಲ, ಅದು ಮಾನಸ ಪೂಜೆ. ಹೃದಯದೊಳಗೆ ಕಾಣೋದು ಇನ್ನೂ ದೊಡ್ಡ ಪೂಜೆ. ಇಲ್ಲೇ ದೇವರಿದ್ದಾನಂತ ಬಿಂಬನನ್ನಾಗಿ ಕಾಣೋದು ಭಾಳ ದೊಡ್ಡ ಪೂಜೆ. ಅದು ವ್ಯಾಸರಾಯರು ಮಾನಸ ಪೂಜೆ ಮಾಡ್ತಿದ್ರು. ಸುಮಧ್ವಜಿಯೊಳಗೆ ಬರ್ತದೆ, ಆಚಾರ್ಯರು ಮಾಡ್ತಿದ್ದಂತ. ಉದಯತಿ ವಿನತಾಯ ನಂದನೆ ಶ್ಲಾಘ್ಯ ಕಾಲೇ ಸಕೃತ ಸಕಲ ಕೃತ್ಯ ಕೃತ್ಯವೇದಿ ಪ್ರವೇಕ ಅರುಣ ಯವನಿಕಾಂತರ್ಬ್ರಹ್ಮ ನಾರಾಯಣಾಖ್ಯಂ ಗುರುಗುಣಮಭಿದಧ್ಯೌ ಯೋಗ್ಯ ಯೋಗಾಸನಸ್ಥ. ಬೆಳಿಗ್ಗೆದ್ದು ಎಲ್ಲ ಕೃತ್ಯ ಮಾಡಿ ಕೆಂಪ ತಿಳುವಾದ ಪರ್ದ ಅದರ ಮುಂದೆ ಕೂತು ಧ್ಯಾನ ಮಾಡ್ತಿದ್ರು. ಪೂಜೆ ಅದು ಮಾನಸ ಪೂಜಾದಾಗ ಎಲ್ಲ ಪದಾರ್ಥಗಳು ಮನುಷ್ಯನಾಗೆ ನಿರ್ಮಾಣ ಆಗಿರ್ತಾವೆ. ಹೀಗಾಗಿ ಅವು ಭಾಳ ಮಡಿಲೇ ಇರ್ತಾವೆ, ಭಾಳ ಬೆಳೆಯುಳ್ಳದ್ದಿರ್ತಾವೆ. ಹಂಗೆ ಪೂಜೆ ಮಾಡ್ತಿದ್ರು ವ್ಯಾಸರಾಯರು ಮಾಡ್ತಿದ್ರಂತ. ಭಗವಂತ ಪೂಜೆ ಮಾಡ್ಕೊಂಡು ಕೂತಾರೆ, ಮಾನಸ ಪೂಜಾ. ಭಗವಂತನ ಪ್ರತಿಮಾ ನೋಡಿದರು, ಕಿರೀಟ ಹಾಕಿದರು. ಆಮೇಲೆ ಹಾರ ಹಾಕ್ಬೇಕಾಯಿತು. ಕಿರೀಟ ಧ್ವಜದಾತು, ಹಾರ ಹೆಂಗೆ ಹಾಕಲಿ ಅಂತ ಮನುಷ್ಯನಾಗೇನೋ ವಿಚಾರ ಬಂತಂತ. ಅನ್ನೋಣ ಕನಕ ಅಲ್ಲೇ ಕೂತಿದ್ದ ಬೆಳಗಿನ 5-5:30 ಗಂಟೆ. ಸ್ವಾಮಿ
ಆ ಹೌರ್ಕ ಕಿರೀಟ್ ತೆಗೀರಿ, ಆ ಹಾರ ಹಾಕಿ ತೆಗೀಲು ಮತ್ತು ಕಿರೀಟ್ ಇಡ್ರಿ ಅಂತಂದಂತ. ತಕ್ಷಣ ಕಣ್ಣು ತೆಗೆದಂತ ವ್ಯಾಸರಾಯರು. ಅಂದರೆ ಇವರು ಮಾಡುವ ಧ್ಯಾನ ಏನು ಮಾಡ್ತಾರೆ ಇದನ್ನು ತಿಳಿದು ಹೋಗ್ತಾ ಹೋಗಿತ್ತಂತ. ಇದು ಇದಕ್ಕೆ ಪರಿಚಿತ್ತಾಭಿಜ್ಞತ ಪರೋಪಾಸನಾ ದೃಷ್ಟಿ ಆ ಕನಕಗಿತ್ತು ಅನ್ನಲಿಕ್ಕೆ ಭಾಳ ಜನ ಅವನ ಕೃತಿಯೊಳಗೆ ಬಂದಿರ್ತಕ್ಕ ಉದಾಹರಣೆಗಳು. ಹಿಂಗೆ ಕನಕಗೆ ಎಲ್ಲಿ ಭೂಮಿಯೊಳಗೆ ಮನುಷ್ಯ ಆಗಿದ್ದರೆ ಮನುಷ್ಯನಾಗ ಏನದ ತಿಳಿತಿದ್ದ, ಜಡ ಆಗಿದ್ದರೆ ಒಳಗೆ ಏನು ವಸ್ತು ಅದನ್ನು ತಿಳಿತಿದ್ದ. ಇದಕ್ಕೆ ಪರಿಚಿತ್ತಾಭಿಜ್ಞತ ಎಂಬುದು ಚೇತನದೊಳಗೆ ಮನಸ್ಸು ಇರ್ತದೆ, ಅದು ಅತೀಂದ್ರಿಯ. ಜಡದೊಳಗೆ ಏನೋ ತುಂಬಿರ್ತಾವೆ ಒಳಗೆ, ಅದು ಕಣ್ಣಿಗೆ ಕಾಣಿಸೋದಿಲ್ಲ, ಅತೀಂದ್ರಿಯ. ಅವು ಎರಡೂ ಕಂಡು ಹಿಡಿತಿದ್ದಂತ ಕನಕ. ನೋಡ್ತಿದ್ದವ, ಇದ್ರೊಳಗೆ ಹಿಂಗದ ನೋಡು, ಇದ್ರೊಳಗೆ ಹಿಂಗದ ನೋಡು ಅಂತ. ಪದಾರ್ಥ ಏನದ, ಕೆಲವು ಸಿದ್ಧಿ ಇರ್ತಾವೆ. ನೀವು ಬಾವಿ ತೋಡಿಸ್ಬೇಕಾಗಿದ್ರೆ, ಬೋರ್ ಹಾಕ್ಬೇಕಾಗಿದ್ರೆ ಇಂಥಲ್ಲಿ ಹಾಕಿ ಇಲ್ಲಿ ನೀರದ ನೋಡ್ರಿ ಅಂತ ಅವ್ರು ಹೇಳ್ತಾರೆ. ಕೆಲವು ಅಳತೆಗೋಲುಗಳು ಮಾನದಂಡಗಳು ಬಂದಾವ, ಅದರ ಮೂಲಕವಾಗಿ ಹೇಳುವವರು ಇದ್ದಾರೆ. ಕೆಲವರಿಗೆ ಸಿದ್ಧಿನೇ ಅದ, ಬರೋಬ್ಬರಿ ಎಲ್ಲಿ ನೀರು ಅದ ಎಂಬುದು ನೋಡೇ ಹೇಳ್ತಾರೆ. ಅವ್ರನ್ನ ಕರ್ಕೊಂಡು ಹೋಗ್ತಿರ್ತಾರೆ ಎಲ್ಲ ಕಡೆಗೂ. ಇಲ್ಲಿ ಬೋರ್ ಹಾಕ್ಬೇಕಾಗಿದೆ, ಇಲ್ಲಿ ನೀರು ಬರ್ತದೋ ಇಲ್ಲ ನೋಡ್ರಿ ಅಂತ ನೋಡ್ತಿರ್ತೀವಿ ಬೇಕಾದಷ್ಟು ನಾವು. ಹಂಗೆ ಗುರುತಿಸೋದು. ಹಂಗೆ ನಮ್ಮ ಕನಕಗೆ ಈ ತಿಮ್ಮಪ್ಪಗೆ ಎಲ್ಲಿ ಏನದು ಗುರುತಿಸುವ ಸಾಮರ್ಥ್ಯ. ನೋಡಿದವ ಯಾವುದೋ ಒಂದು ನೋಡಿ ವಸ್ತು, ಅದ್ರ ತಲೆಗೆ ಅಪಹಾರಿ ಸಂಪತ್ತು ನೋಡ್ರಿ, ಅದು ತಲೆ ಸಂಪತ್ತದ ಅಂತ ತೆಗಿಸಿದ. ಆ ಮೇಲಿನ ಬಂಡೆಗಲ್ಲೋ ಕಲ್ಲುಗಳು ಮಣ್ಣುಗಳನ್ನು ಸರಿಸಿದ ಮೇಲೆ ಆಳಕ್ಕೆ ಇಳಿದ ಮೇಲೆ ಅಪಾರವಾದ ಕೊಪ್ಪರಿಗೆ ತುಂಬಿ ಹೊನ್ನ ಭಾರಿ ಬಂಗಾರ ಅದೆಲ್ಲ ಬಂತು. ತೆಗಿಸಿ ಎಲ್ಲ ಬಡಬಗ್ಗರಿಗೆ ಹಂಚಿದ. ಸ್ವಲ್ಪ ಭಾಗ ಅದನ್ನು ಆದಿಕೇಶವನ ದೇವಾಲಯವನ್ನು ಕಟ್ಟಿದ. ಕಾಗಿನೆಯೊಳಗೆ ಅವನೇ ಕಟ್ಟಿದ್ದ ಆದಿಕೇಶವನ ದೇವಾಲಯವನ್ನು. ಎಂದು ಕಟ್ಟಿದ ಅದೆಲ್ಲ ರೆಕಾರ್ಡ್ಸ್ ಅವ. ಆ ದೊಡ್ಡ ಕೇಶವದೇವರ ದೇವಾಲಯವನ್ನು ಕನಕ ಅವತ್ತಿನಿಂದ ಸಮಾಜಕ್ಕೆ ಅವ ಕಂಡಲ್ಲಿ ಕನಕ ದೊರೀತದ ಅಂಥೇಳಿ ಅವ ಕನಕರಾಯ ಕನಕ ನಾಯಕನಾದ. ತಿಮ್ಮಪ್ಪ ನಾಯಕ ಹೋಗಿ ಕನಕ ನಾಯಕ ಅಂತ ಆಗಲಿಕ್ಕೆ ಕಾರಣ ಏನು? ಇನ್ನು ಕೆಲವರಂದು ಹುಟ್ಟಿದಾಗೆ ಅವರವ್ವ ಕನಕ ಅಂತ ಹೆಸರು ಇಟ್ಟಿರ್ಬೇಕು ಕೇಳ್ರಿ ಅಂತ. ಬಂಗಾರ ಅಂತ ಹೆಸರು ಇಟ್ಟಿರ್ತಾರಲ್ಲ, ಅವರ ಮುಂದೆ ಅಪ್ಪ ಅಂತ ಸೇರಿಸಿದ್ರೆ ಏನೋ ಹೆಸರು ಆಗ್ತದೆ. ಹಂಗೆ ಇವ್ನು ಕನಕಪ್ಪ ಆಗಿರ್ಬೇಕು, ಕನಕ ನಾಯಕ ಆಗಿರ್ಬೇಕು ಅಂತ ಕೆಲವು ಊಹಾಪ. ಏನಂತ ಅವತ್ತಿಂದ ಕನಕ ಅಂತ ಅವನು ಕರೆದ್ರೆ ಏನೂ ತಪ್ಪಲ್ಲ. ಅವನಿಗೆ ವೃತ್ತಿಯಿಂದ ಅವನ ವೈಶಿಷ್ಟ್ಯದಿಂದ ಈ ಹೆಸರು ಕನಕನಿಗೆ ಬಂತು. ಅದಕ್ಕೆ ತಿಮ್ಮಪ್ಪ ನಾಯಕ ಹೋಗಿ ಕನಕಪ್ಪ ನಾಯಕನಾದ. ದೊಡ್ಡ ದೇವಸ್ಥಾನ ನಿರ್ಮಾಣ ಮಾಡಿದ. ಅನೇಕ ದೇವಸ್ಥಾನಗಳನ್ನು ಆ ಮಹಾನುಭಾವ ಮತ್ತು ಅಭಿವೃದ್ಧಿ ಮಾಡಿದ, ಜೀರ್ಣೋದ್ಧಾರ ಮಾಡಿದ ಇತ್ಯಾದಿಯನ್ನು ಕನಕನ ಜೀವನದೊಳಗೆ ನಾವು ಕಾಣ್ತಾ ಇದ್ದೇವೆ. ಅಂತೂ ಕನಕ ಮತ್ತು ಒಳ್ಳೆಯ ಒಂದು ಸಿದ್ಧ ಪುರುಷನಾಗಿ ಇವೆಲ್ಲವನ್ನು ಮಾಡಿದ ಅಂತ. ಆದರೆ ತಾಯಿ ಮಾತ್ರ ಬೆನ್ನು ಹತ್ತಿದ್ರು. ಕನಕ ಏನಿಲ್ಲಪ್ಪ, ನಾನು ಹಿಂಗೆ ದೇವರಿಗೆ ಬೇಡ್ಕೊಂಡಿನಿ, ಮತ್ತು ನೀವು ಒಮ್ಮೆ ದೇವರ ದಾಸ ಆಗಬೇಕು ಅಂತ. ಅದು ಏನು ಹಂಗೆ ರೂಪಿಸ್ತದೆ? ತುಂಬಿದ ಈ ಐಶ್ವರ್ಯ ಸಂಪತ್ತು ತಾರುಣ್ಯ ಕರ್ತವ್ಯದ ಈ ಓಹದೊಳಗೆ ಈ ದಾಸನಾಗುವುದು ಅಂದರೆ ದಾಸನಾಗೋ ನೀ ವಿಶೇಷನಾಗೋ ಅಂತ ಹಾಡೇ ಇಲ್ಲ. ದಾಸನಾಗು ಅಂತ ಹೇಳ್ತಿದ್ವು. ಒಮ್ಮೆ ಅವನ ಕನಸನಕ್ಕೆ ಈ ನಮ್ಮ ತಿಮ್ಮಪ್ಪನ ಬಗ್ಗೆ ಯಂಕಪ್ಪನ ಬಗ್ಗೆ ವಿಜಯದಾಸದ ಒಂದು ಹಾಡದ. ಇಲ್ಲ ತನಗೆ ಎಂದು ಸುಳ್ಳು ಮಾತಾಡಿದರೆ ಎಲ್ಲವನ್ನು ಕಸಗೊಂಬ ಕಳ್ಳ ಧರೆಗೆ ಜಯಮಂಗಲಂ ನಿತ್ಯ ಶುಭಮಂಗಲಂ ಅಂತ ಒಂದು ಹಾಡು ಮಾಡ್ಯಾರ. ನಮ್ಮ ಯಂಕಪ್ಪಗೆ ಬೇಡ್ಕೊಂಬುದು, ಕೆಲಸ ಮಾಡ್ಕೊಂಡ ಮೇಲೆ ಇಲ್ಲ ಅಂತ ಸುಳ್ಳು ಹೇಳೋದು, ಅಂದರೆ ಎಲ್ಲ ಕಸೋತಾನಂತ ದೇವರು. ನಮ್ಮ ಸುಗ್ರೀವನ ಹಂಗೆ ರಾಮನ ಕಡೆಯಿಂದ ಎಲ್ಲ ಕೆಲಸ ಮಾಡಿಸ್ಕೊಂಡ. ರಾಮ ಪಾಪ ಕಾಡಿನೊಳಗೆ ಕೂತ, ಸುಗ್ರೀವ ಆರಾಮ ಅರಮನೆಯೊಳಗೆ ಉಳಿದುಬಿಟ್ಟ. ರಾಮ ಹೌರ್ಕ ಕರಿತಾನೆ ಹನುಮಪ್ಪನ ಲಕ್ಷ್ಮಣನ. ಈ ಲಕ್ಷ್ಮಣ ಈ ಮನುಷ್ಯರ ಸ್ವಭಾವ ಹಿಂಗ್ಯಾಕಿರ್ತದೆ. ಹೊಳಿ ದಾಟಿದ ಮೇಲೆ ಅಂಬಿಗ್ಯಾನ ಮಿಂಡ ಅಂತ ಕರಿತಿರ್ತಾಳೆ. ಭಾಳ ಚಂದದ ರಾಮನ ಮಾತು. ಪ್ರಾಯ ಸ್ವಕಾರ್ಯೇ ಪ್ರತಿಪಾದಿತೇ ನಹಿ ಪ್ರತಿಕರ್ತು ಮೀಸತೆ. ಮನುಷ್ಯ ತನ್ನ ಕೆಲಸ ಆದಮೇಲೆ
ಪ್ರತಿಯಾಗಿ ನಾನು ಏನಾದ್ರು ಒಂದು ಮಾಡಬೇಕು ಅವರಿಗೆ ಎಂಬ ಪ್ರಜ್ಞೆ ಇರುವುದೇ ಇಲ್ಲ. ಉಪಕಾರ ಪಡೆದ ಮೇಲೆ ಪ್ರತಿ ಉಪಕಾರ ಮಾಡಬೇಕು. ಈ ಪ್ರವೃತ್ತಿ ಮನುಷ್ಯನೊಳಗೆ ಭಾಳ ಕಡಿಮೆ ಇರ್ತದೆ. ಯಾಕೆ ಇರ್ಬೇಕು ಹಿಂಗೆ? ಪ್ರಾಯ ಸ್ವಕಾರ್ಯೇ ಪ್ರತಿಪಾದಿತೇ ಹಿ ಆದ ಬಳಿಕ ಪ್ರತಿಕರ್ತು ನ ಈಶತೆ. ಪ್ರತಿಯಾಗಿ ನಾವೇನಾದ್ರು ಮಾಡಬೇಕು ಎಂಬ ಪ್ರವೃತ್ತಿನೇ ಇರುವುದಿಲ್ಲ ಅಂತಂತಾನೆ. ಹಂಗೆ ಎಂಕಪ್ಪ ಬಿಡುವುದಿಲ್ಲ. ಮತ್ತು ನೀವು ಬೇಡ್ಕೊಂಡ್ರಿ ಉಪಕಾರ ಪಡೆದ ಮೇಲೆ ನೀವು ದೇವ್ರನ್ನ ಮರಿಬಹುದು, ದೇವ್ರು ಮಾತ್ರ ನಿಮ್ಮನ್ನು ಮರೆಯೋದಿಲ್ಲ. ಎಂಕಪ್ಪ ಬಂದ ಅನೇಕ ಸಲ, ಏನಪ್ಪ ನಮ್ಮ ದಾಸ ಆಗಲ್ಲ ಅಂತ. ದಾಸ 2-3 ಸತಿ ಹಿಂಗೆ ಮೇಲೆ ಸೊಪ್ಪನ್ನು ಬೆಳಿಗ್ಗೆ ಹತ್ತು. ಅವ್ರು ಅವನ ಮುಂದಂದ, ಅವ್ವ ಹಿಂಗೆ ಯಾಕೋ ಸೊಪ್ಪನ್ನು ಬೀಳ್ತಾವೆ ನೋಡು ಅಂತ. ಹೌದಪ್ಪ ನಾನು ಬೇಡ್ಕೊಂಡಿನೋ ನಿನ್ನ ಸಲುವಾಗಿ ಅಂತ. ಅವ ಹಂಗಾಗಿ ಏನು ಬೇಡ್ಕೊಂಡು ನೀನು ಅಂತ. ವಾದ ತಾಯಿ 1,00,000 ಆಭರಣ ಏರಿಸ್ತೀನಿ, ನನಗೊಬ್ಬ ಭಾರಿ ಮಗನನ್ನು ಕೊಡು ಅಂತ ಬೇಡ್ಕೊಂಡಿದ್ದಂತ. ಮಗ ಹುಟ್ಟಿದ, ದೊಡ್ಡ ಜ್ಞಾನಿ ಆದ. 8 ವರ್ಷಕ್ಕೆ ಸನ್ಯಾಸಿ ಆಗಿಬಿಟ್ಟ. ವಾದಾಸ್ವಾಮಿ ಹತ್ತು ಬಂದು ಹೇಳಿಲ್ಲಂತ ಅವ್ರ ತಾಯಿ, ಏನಪ್ಪ ಏನು ನೀವು ಹುಟ್ಟೋಕ್ಕಿಂತ ಮೊದಲು ನಾ ಬೇಡ್ಕೊಂಡಿದ್ದೆ ದೇವರಿಗೆ, ಏನೋ ನೀವು ಹುಟ್ಟಿದೆ ಅಂದರೆ 1,00,000 ಆಭರಣ ಏರಿಸ್ತೀನಿ ಅಂತ. ಮತ್ತು ಹುಟ್ಟಂತೂ ಹುಟ್ಟಿ ದೇವರಿಗೆ ಆಭರಣ ಏರಿಸ್ಬೇಕು ಅಂತ ಅವಶ್ಯವಾಗಿ ಏರಿಸ್ತೀನಿ ಅಂತ. ಬಂಗಾರದ 1,00,000 ಆಭರಣ ಏರಿಸೋದಕ್ಕಿಂತ ವೇದವ್ಯಾಸದೇವರ ಶಬ್ದಗಳು ಒಂದೊಂದು ಪ್ರತಿಮಾ. ಮಹಾಭಾರತದೊಳಗೆ ವೇದವ್ಯಾಸದೇವರು ಬರೆದಿರ್ತಕ್ಕ ಮಹಾಭಾರತದೊಳಗಿನ 1,00,000 ಶ್ಲೋಕದೊಳಗೆ 1,00,000 ಕಠಿಣವಾದ ಶಬ್ದಗಳನ್ನು ತೆಗೆದು ಅವಕ್ಕೆಲ್ಲ ಸರಿಯಾದ ವಿಸ್ತಾರವಾದ ಪ್ರಮಾಣ ಸಹಿತವಾದ ಅರ್ಥ ಬರಿತೀನಿ. 1,00,000 ಶಬ್ದಗಳಿಗೆ ಬರಿತೀನಿ. ಅದೇ ಲಕ್ಷಾಭರಣ ಅಂತ ಒಂದು ಗ್ರಂಥ ಅದನ್ನು ದೊಡ್ಡದು 5-6 ಹೊಲಿಂದಾಗ ಅದು ಲಕ್ಷಾಭರಣ ಅಂತ. ಹಂಗೆ ಒಬ್ಬ ವಿದ್ಯಾರ್ಥಿ ತಾಯಿ ಬಿಟ್ಕೊಂಡು, ನನಗೆ ಒಬ್ಬ ಅತ್ಯುತ್ತಮ ಗಂಡಸ ಮಗ ಆದರೆ ಏಕಕಾಲಕ್ಕೆ 1,00,000 ಮಂದಿ ಬ್ರಾಹ್ಮಣರು ಭೋಜನ ಮಾಡಿಸ್ತೀನಿ ಅಂತ. ಹಿಂಗೆ ತಾಯಂದರು ಅವಶ್ಯಕತೆ ಇದ್ದಾಗ ಸಾಧ್ಯತೆಗಳನ್ನು ನೋಡೋದಕ್ಕಿಂತ ಮೊದಲು ಪ್ರಾಪ್ತಿ ಆದ್ರೆ ಸಾಕು ಅಂತ ಬೇಡ್ಕೊಂಡು ಬಿಡ್ತಾರೆ. ಅದಕ್ಕೆ ಬೇಡ್ಕೊಂಡಿದ್ದಕ್ಕೆ ಕನಕಂದ ಏನಿದು ಹ್ಞೂ ಆಯ್ತು ಎಂಕಪ್ಪ ಬಂದು ಹೇಳಿದರು, ಆಯಿತು ಬರ್ತೀನಿ ಅಂತ ಹೇಳಿಬಿಟ್ಟ. ಒಂದು ಪ್ರಸಂಗ ಬಂತು. ಕನಕನ ತಂದೆಯ ಒಬ್ಬ ವೈರಿ, ಪಕ್ಕದ ನಾಯಕ ಮಲ್ಲಪ್ಪ ನಾಯಕ ಅಂತ, ಅವನದು ಒಂದು ದೊಡ್ಡದಂಥ ಮಾಂಡಲಿಕ ಸಾಮ್ರಾಜ್ಯ ಇತ್ತು. ಇವ್ರ ತಂದೆಯ ವಿರೋಧಿ ಅವ. ಇವ್ರ ಮಗನನ್ನು ವಿರೋಧ ಮಾಡುವವನೇ ಅವ. ಅನಿರೀಕ್ಷಿತವಾಗಿ ಇವ್ರ ಮೇಲೆ ಆಕ್ರಮಣ ಮಾಡಿದ. ಈ ಕನಕಪ್ಪ ನಾಯಕನ ಮೇಲೆ ಆಕ್ರಮಣ ಮಾಡಿದ. ದೇವರ ಅನುಗ್ರಹದಿಂದ ಪ್ರಹ್ಲಾದ ಹೇಳಿದಂಗೆ ಸವೈ ಬಲಂ ಬಲಿನಾಂಚ ಅಪರೇಶಾಂ. ಮನುಷ್ಯನಿಗೆ ಬಲ ಬರೋದು ಭಕ್ತಿಯಿಂದ, ದೇವರಿಂದ. ಸವೈ ಬಲಂ ಬಲಿನಾಂಚ ಅಪರೇಶಾಂ ಎಲ್ಲರಿಗೂ. ಕನಕಗೆ ಯಾವ ದೇವರು ಭಾರಿ ಶಕ್ತಿಯನ್ನು ಕೊಟ್ಟು ಸಾಮ್ರಾಜ್ಯವನ್ನು ಆಳುವ ಸಾಮರ್ಥ್ಯವನ್ನು ಕೊಟ್ಟಿದ್ದರು, ಅದೇ ದೇವರಿಗೆ ಕಸ್ಕೊಂಡ್ರು. ದಾಸರಾಯರು ಒಂದು ಕಡೆ ಭಾಳ ಚಂದ ಹೇಳ್ತಾರೆ, ಒಂದು ಕಾಲದಲ್ಲಿ ಆನೆ ಮೇಲೆ ಮೆರೆಸುವೆ, ಮತ್ತೊಂದು ಕಾಲದಲ್ಲಿ ಬರಿಗಾಲಲ್ಲಿ ಇರಿಸುವೆ. ಹರಿಚಿತ್ತ ಸತ್ಯ ಹರಿಚಿತ್ತ, ಸದಾನ್ನ ದಾನವ ಬಯಸೋದು ನರಚಿತ್ತ, ಉದರಕ್ಕೆ ಅಳುವುದು ಹರಿಚಿತ್ತವಯ್ಯ ಅಂತ. ಹಿಂಗೆ ಭಾಳ ಚಂದ ಹೇಳ್ಯಾರ. ಹಂಗೆ ಭಗವಂತನ ಬಲ ಕನಕನನ್ನು ಹಿಂದೆ ಅಳ್ಬಿಟ್ಟ. ಆ ಶಕ್ತಿ ಕಡಿಮೆ ಮಾಡಿದ. ಶಕ್ತಿ ಕಡಿಮೆ ಮಾಡಿದಾಗ ಕನಕದಾಸರು ಸೋತರು. ಕನಕ ಯಾವಾಗ ಸೋಲು ಪ್ರಸಂಗ ಬಂತು, ಕನಕನ ಸೈನಿಕರೇ ಓಡಿ ಹೋಗ್ಬಿಟ್ರು, ಬದುಕಿ ಉಳಿದ್ರೆ ಸಾಕು ಅಂತ. ಗಾಯಗೊಂಡು ಕನಕನೊಬ್ಬನೇ ಭೂಮಿಯಲ್ಲಿ ರಣಾಂಗಣದಲ್ಲಿ ಬಿದ್ದ. ಮಲ್ಲಪ್ಪ ನಾಯಕ ಅವನ ಸೈನ್ಯ ಮೊದಲು ಆ ಊರೊಳಗಿನ ಸಂಪತ್ತನ್ನು ಲೂಟಿ ಮಾಡೋಣ ಅಂತ ಅವ್ರು ಹೋದರು, ನಮ್ಮನ್ನೆಲ್ಲಿ ಹೊಡಿತಾರೋ ಅಂತ ಇವ್ರು ಹೋದರು. ಒಬ್ಬನೇ ಬಿದ್ದ, ಏಳುವ ಸಾಮರ್ಥ್ಯ ಇಲ್ಲ, ಗಾಯ ಆಗ್ಯದ. ಆಗ ಕನಕಗೆ ದೇವ್ರ ನೆನಪಾದರು.
ಮನುಷ್ಯ ಸಹಜದ ಸಂಕಟ ಬಂದಾಗೆ ವೆಂಕಟರಮಣ ಒಮ್ಮೆಗೆ ಹಂಗೆ ನೆನಪಾಗ್ತಾನೆ. ಆವಾಗ ದೇವ್ರ ನೆನಪಾಸರು, ಆವಾಗ ದೇವ್ರನ್ನ ಸ್ತೋತ್ರ ಮಾಡ್ಯಾನ. ಭಾಳ ಸುಂದರವಾದ ಹಾಡು, 2 ಹಾಡವ. ಇದು ಕನಕನ ಆತ್ಮಚರಿತ್ರೆ. ನಾನು ನೀ ಕರೆದು ನಿನ್ನ ಹತ್ರ ಬಾ ಬಾ ಅಂತ ಕರಿತಿದ್ದೆ, ನಾ ಎಂದೂ ನಿನ್ನ ಹತ್ರ ಬರಲಿಲ್ಲ. ನನ್ನನ್ನು ನೀನು ನಿನ್ನ ಹತ್ತಿರ ಎಳ್ಕೊಂಡು ಅಂತೂ ನನ್ನನ್ನು ಈ ರೀತಿ ಮಾಡಿದಿ ಅಂತ ಹೇಳಿ ಭಾಳ ವೆಂಕಪ್ಪನ ಧ್ಯಾನ ಮಾಡ್ತಾನೆ. ಹೇಳ್ಬೇಕು ಎಂಬ ಸಾಮರ್ಥ್ಯ ಇಲ್ಲ, ನಡೀಲಿಕ್ಕೆ ಆಗುವುದಿಲ್ಲ. ಅವ್ರಿಗೆ ಹೇಳ್ಬೇಕು ಅಂತಾನೆ ಮತ್ತೆ ಬೀಳ್ತಾ ಇದ್ದಾನೆ. ಆಗ ಒಬ್ಬ ವ್ಯಕ್ತಿ ಬಂದು ಕನಕನ ಎಬ್ಬಿಸಿ ಮೈ ಮೇಲೆ ಕೈ ಆಡಿಸ್ತಾನೆ. ಯಾರಿಗೆ ಭಗವತ್ ಸ್ಪರ್ಶದ ಜೀವನದಾಗ ಅವರು ನಿರೋಗಿಗಳಾಗ್ತಾರೆ ಎಂಬುದು ಮಹಾಭಾರತದ ಒಂದು ಥೇರೀಜು. ದಿನ ಕೃಷ್ಣ ಅರ್ಜುನನ ಸಾರಥಿಯಾಗಿದ್ದ. ದಿನ ಯುದ್ಧ ಮುಗಿಸ್ಕೊಂಡು ಬಂದ ಕೂಡಲೇ ಮೊದಲ ಅರ್ಜುನನ ಕೈ ಹಿಡಿದು ಇಳಿಸಿ ಅವನನ್ನು ಆಲಿಂಗನ ಮಾಡ್ಕೋತಿದ್ದ. ಆದ ಗಾಯಗಳೆಲ್ಲ ಮಾಯ ಆಗಿ ಹೋಗ್ತಿದ್ದು. ಕೊನೆಯ ದಿವಸ ಕೃಷ್ಣ ದಿನ ಮೊದಲು ಇಳಿದು ಅರ್ಜುನನ್ನು ಇಳಿಸ್ತಿದ್ದ. ಅವತ್ತು ಹೇಳ್ದ, ಅರ್ಜುನ ನೀ ಮೊದಲು ಇಳಿ ಅಂತಂದ. ಕೃಷ್ಣ ನೀ ಇಳಿಸಿ ಆಲಿಂಗನ ಮಾಡ್ಕೋತಿದ್ದಿ, ಇವತ್ತು ಯಾಕೆ ಹಿಂಗಂತಿ? ನೀ ಆಮೇಲೆ ಹೇಳ್ತೀನಿ, ನೀ ಇಳಿತಾಗ ಮೊದಲು. ಅರ್ಜುನ ಇಳಿದ, ಆಮೇಲೆ ಕೃಷ್ಣ ಇಳಿದ ಕೂಡ ಆ ರಥಕ್ಕೆ ಬೆಂಕಿ ಹತ್ತು. ಕೃಷ್ಣ ಅಂದ, ಅರ್ಜುನ ನಿನಗಿಂತ ಪರಾಕ್ರಮಿಗಳಾದ ವೀರರಾದ ತಪಸ್ವಿಗಳು ಭಾಳ ಜನ ಇದ್ದಾರೆ ಕೌರವರೊಳಗೆ. ಅವ್ರು ಪ್ರಯೋಗ ಮಾಡಿದ ಬಾಣ ನಾ ಇದ್ದೆ ಅಂತ ನಿನಗೆ ಪರಿಣಾಮ ಆಗಿಲ್ಲ. ಏನೇ ಗಾಯ ಆದರೂ ನನ್ನೊಂದು ಸ್ಪರ್ಶದಿಂದ ಅವು ಮಾಯ್ತಿದ್ದು. ಇನ್ನು ಇವತ್ತು ಕಡಿ ದಿವಸ, ಆದ್ದರಿಂದ ನಿನ್ನ ಮೊದಲು ಇಳಿಸಿದೆ. ಇಲ್ಲಾಂದ್ರೆ ನಾ ಮೊದಲು ಇಳಿದಿದ್ದೆ ಅಂದರೆ ನಿನ್ನ ಸಹಿತವಾಗಿ ರಥಕ್ಕೆ ಬೆಂಕಿ ಹತ್ತಿತ್ತು, ಯುದ್ಧ ಮುಗೀತ. ಅದಕ್ಕೆ ನಿನ್ನ ಮೊದಲು ಇಳಿಸಿನಿ ನಾನು ಅಂತ. ಹಂಗೆ ಭಗವಂತನ ಸ್ಪರ್ಶದಿಂದ ವೆಂಕಪ್ಪ ಅನುಗ್ರಹ ಮಾಡಿದ, ಆರೋಗ್ಯ ಕೊಟ್ಟ, ಬುದ್ಧಿ ಬದಲಾತು, ಅನುಭವ ವ್ಯಕ್ತಿಯ ವ್ಯಕ್ತಿತ್ವವನ್ನು ಬದಲಿಸ್ತಾವೆ. ಆವಾಗ ಕನಕ ತಿಮ್ಮಪ್ಪ ಕನಕಾದ, ಕನಕ ನಾಯಕನಾದ, ಕನಕ ನಾಯಕ ಕನಕ ದಾಸನಾದ. ಅವ ಆದಮೇಲೆ ಏನು ನಿರ್ಮಾಣ ಮಾಡಿದ? ಆ ಹರಿಭಕ್ತಿ ಸಾರ, ನರಸಿಂಹ ಸ್ತವ, ರಾಮಧಾನ್ಯ ಚರಿತ್ರೆ, ನಲಚರಿತ್ರೆ, ಮೋಹನ ತರಂಗಿಣಿ ಮತ್ತು ಸಾವಿರಾರು ಹಾಡುಗಳು. ಇವುಗಳ ವಿಷಯ ಮತ್ತು ನಾಳೆ ತಿಳಿಲಿಕ್ಕೆ ಪ್ರಯತ್ನ ಪಡೋಣ.